ಒಬ್ಬ ಇಂಗ್ಲೀಷ್ ರಾಕ್ ಸ್ಟಾರ್ ಒಬ್ಬ ಇದ್ದಾನೆ, ಬ್ರೈನ್ ಆ್ಯಡಮ್ಸ್ ಅಂತ. ನನ್ನ ನೆಚ್ಚಿನ ಗಾಯಕ ಬ್ರೈನ್ ಆ್ಯಡಮ್ಸು, ಏರೋಸ್ಮಿತ್, ಪಿಂಕ್ ಫ್ಲಾಯ್ಡ್, ಮೆಟಾಲಿಕಾ ಇದೆಲ್ಲ ಕಾಲೇಜಸ್ಸಲ್ಲಿ ಹುಚ್ಚುಚ್ಚಂಗೆ ಕೇಳ್ತಿದ್ದೆ. ಗನ್ಸ್ ಆ್ಯಂಡ್ ರೋಸಸ್ಸು, ನವಂಬರ್ ರೈನ್ ಅಂತ ಹಾಡು ಅದೆಲ್ಲ ತುಂಬ ಇಷ್ಟವಾದ್ದು. ಆಮೇಲೆ ಪಿಂಕ್ ಫ್ಲಾಯ್ಡ್ದು ಯು ಡೋಂಟ್ ನೀಡ್ ನೋ ಎಜುಕೇಷನ್ ಅಂತ ಒಂದು ಹಾಡು. ಹೀಗೆ ಹಲವಾರು ರಾಕ್ ಸಾಂಗ್ಸು ತುಂಬ ಪ್ರಭಾವ ಬೀರಿದೆ ನನ್ನ ಮೇಲೆ ಒಂದು ರೀತಿ ನೋಡಿದ್ರೆ. ಹಾಗೆ ಅದರಲ್ಲಿ ಹೆಚ್ಚು ಪ್ರಭಾವ ಬೀರಿದ್ದು ಅಂತಂದರೆ ನನಗೆ ಬ್ರೈನ್ ಆ್ಯಡಮ್ಸ್ನ ಹಾಡು ಸಮ್ಮರ್ ಆಫ್ 69 ಅಂತಂದಿದೆ, ತುಂಬ ಇಷ್ಟವಾದ ಹಾಡು. ಹಾಗೆ ಇನ್ನೊಂದು 18 Till I Die ಅಂತ. ನನಗೆ 50 ವರ್ಷ ಆಗಲಿ, ಎಷ್ಟೇ ಆಗಲಿ, ಮುಪ್ಪಾಗಲಿ, ಒಳಗಿಂದ ನಾನು 18 ವರ್ಷನಾಗಿರ್ತೀನಿ, 18 Till I Die ಅಂತ ಒಂದು ಹಾಡು. ಅದು ನನಗೆ ತುಂಬ ಇಷ್ಟ ಆಗಿತ್ತು. ಹೌದಾ, ನಾನು ಎಷ್ಟೇ ವಯಸ್ಸಾದರೂ ಒಳಗಿಂದ ಯುವಕನಾಗಿ ಇರೋದಕ್ಕೆ ಸಾಧ್ಯ ಇದೆಯಾ? ಅದು ಹೇಗಿರುತ್ತೆ? ಹಾಗಾದರೆ ಯೌವನ ಅಂದರೆ ಏನು? ಈ 18ನೇ ವಯಸ್ಸು ಅಂತ ಏನು ಹೇಳ್ತಾನೆ, ಆ 18ನೇ ವಯಸ್ಸಿನ ಯೌವನ ಅದು ಕೊನೆವರೆಗೂ ಇರುತ್ತೆ ಅಂತಂದರೆ ಅದ್ಯಾವುದು? ಅದು ದೈಹಿಕವಾದ ಯೌವನ ಅಷ್ಟೇನಾ? ಆ ವಯಸ್ಸಲ್ಲಿರೋಂಥ ಲೈಂಗಿಕ ಯೌವನನ, ಮಾನಸಿಕ ಯೌವನನ, ಅಥವಾ ಆಗಿರೋಂಥ ನಮ್ಮ ಆಸೆ ಆಕಾಂಕ್ಷೆಗಳು, ಒಂದು ವಿಚಿತ್ರವಾದ ಹುಮ್ಮಸ್ಸು, ಈ ಥರ ಯಾವುದು ನನಗೆ ಆ 18ಅಲ್ಲಿ ಇರೋದು ಯಾವುದು ನನಗೆ 50ನೇ ವಯಸ್ಸಾದರೂ ಮುಂದುವರಿಬೇಕಿರೋಂಥದ್ದು ಯಾವುದು ನಾನು ಉಳಿಸ್ಕೋಬೇಕಿದೆ? ಇದು ತುಂಬ ಕಾಡಿದ್ದು ನನಗೆ. 18 Till I Die, ಸಾಯೋವರೆಗೂ 18 ಆಗಿರಬೇಕು ಅಂದರೆ ನನಗೆ ಲೈಂಗಿಕವಾಗಿ ಇನ್ನೂ 18 ಆಗಿರಬೇಕಾ? ನಾನು ಮಾನಸಿಕವಾಗಿ 18 ಆಗಿರಬೇಕಾ? ನನ್ನ ಹೇಳ್ದಂಗೆ ಜೋಶಲ್ಲಿ 18 ಆಗಿರ್ಬೇಕಾ? ಇದು ತುಂಬ ದಿನ ಕಾಡಿದ ಪ್ರಶ್ನೆ ನನಗದು ಆ ಹಾಡಿಂದ. ಹಾಗೆ ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ಸ್ಲೋಗನ್ನು ಲೀವ್ ಫಾಸ್ಟ್ ಡೈ ಯಂಗ್ ಅಂತ. ಅದು ನನಗೆ ತುಂಬ ತಲೆ ಕೆಡಿಸಿತ್ತು. ನಾನು ಫಾಸ್ಟಾಗಿ ಬದುಕ್ಬಿಟ್ರೆ ಹೆಂಗಾಗಿರ್ತೀನ? ಹಾಗಾದ್ರೆ ಈ ಯೂತ್ ಏನು? ಈಗ ನಾನು ಅದು ಕೇಳೋವಾಗ ನಾನು ಯುವಕ ಆ ವಯಸ್ಸಲ್ಲಿ. ಈಗ ನನಗೆ 41 ವರ್ಷ. ಆಗ ನಾನು ಯುವಕ. ಈಗ 41ನೇ ವಯಸ್ಸಿಗೆ ಮಂತ್ರಿ, ಅದು ಯುವ ಮುಖ್ಯಮಂತ್ರಿ ಅಂತಾರೆ, ಯುವ ನಟ ಅಂತಾರೆ, ಯುವ ಅದು ಅಂತಾರೆ. ಇದನ್ನು 40ನ್ನು ಯುವ ಅಂತ ಕರಿಬೇಕಲ್ಲ, ನನಗೆ ಗೊತ್ತಿಲ್ಲ. ಹಾಗೆ ಇಲ್ಲಿ ಬೇರಿದೆ ಇಲ್ಲಿ. ಓಕೆ, ಸೊ ಆ ಯೌವನ ಏನಿದೆ ಅದ್ರ ಬಗ್ಗೆ ತುಂಬ ಇದು ಶುರು ಆಯಿತು, ಕೌತುಕ ಶುರು ಆಯಿತು. ಹಾಗೆ ಲೀವ್ ಫಾಸ್ಟ್ ಡೈ ಯಂಗ್ ಅಂತ ಹೇಳಿದ್ದು ಕೂಡ ನನಗೆ, ಹಾಗಾದರೆ ಮುಪ್ಪು ಬೇಡ ಮನುಷ್ಯನಿಗೆ, ಯಾವಾಗಲೂ ಯಂಗಾಗೇ ಇರಬೇಕಾ? ಏನಾಗುತ್ತೆ ವಯಸ್ಸಾಗ್ಬಿಟ್ರೆ? ಏನಾಗ್ಬಿಡುತ್ತೆ? ದೊಡ್ಡ ವಿಷಯ ಅದು ಅಂತ ಒಂದು ಬೇಸರ ಪಡೋಂಥ ವಿಷಯನ ಅಂತ ಅದು ನನಗೆ ಮತ್ತೆ ತಲೆ ಕೆಡಕ್ಕೆ ಶುರು ಆಯಿತು. ಯಾಕೆ ಎಲ್ರಿಗೂ ಆ ಚಿರ ಯೌವನವನ್ನೇ ಬಯಸ್ತಾರೆ? ಅದರಲ್ಲಿ ಅಂಥದ್ದು ಏನಿದೆ ಇದರಲ್ಲಿ? ಇದು ಕೇಳೋದಕ್ಕೆ ಫೂಲಿಶ್ ಅಂತ ಅನಿಸ್ಬೋದೇನೋ ಬಹುಶಃ, ಆದರೆ ನನ್ನ ಪಾಲಿಗೆ ಅದು ಒಂದು ಇಟ್ಸ್ ಎ ಥಾಟ್ ಯು ಪಾಂಡರ್ ಅಪಾನ್. ಇಡೀ ರಾತ್ರಿ ಪೂರ್ತಿ ತಲೆ ಕೆಡಿಸ್ಕೊಂಡು ಯೋಚನೆ ಮಾಡಿದಂಥ ವಿಷಯ ಅದು. ಆಗ ನನಗೆ ಯಯಾತಿ ನಾಟಕ ಕೈಗೆ ಸಿಕ್ತು. ಅದರಲ್ಲಿ ಪುರು ಅನ್ಸುತ್ತೆ ಅವನ ಹೆಸರು, ಮರ್ತೈತೆ ನನಗೆ. ಅವನು ಅವ್ರ ತಂದೆಗೆ ಶಾಪ ಇರುತ್ತೆ, ನಿನಗೆ ಮುಪ್ಪು ಬಂದುಬಿಡ್ಲಿ ಅಂತ. ಆಗ ಉಶಾಪ ಕೊಡ್ತಾರೆ. ಯಾರಿನ್ನ ಮುಪ್ಪನ್ನು ತಗೋತಾರೋ ಅವ್ರ ಯೌವನ ಕೊಟ್ಟು ನಿನ್ನ ಮುಪ್ಪನ್ನು ತಗೊಂಡು ಅವ್ರ ಯೌವನವನ್ನು ಕೊಡ್ಬೋದು ಅಂತ ಉಶಾಪ ಕೊಟ್ಟಾಗ ಯಾರೂ ಬರಲ್ಲ ಅವನಿಗೆ ಯೌವನ ಕೊಟ್ಟು ಮುಪ್ಪನ್ನು ತಗೊಳ್ಳೋಕ್ಕೆ. ಕೊನೆಗೆ ಇವನ ಮಗ ಪುರು ಬರ್ತಾನೆ. ಪುರುನೇ ಅನಿಸುತ್ತೆ ಬಹುಶಃ, ನನಗೆ ಹೆಸರು ಮರ್ತೋಗಿದೆ. ತುಂಬ ಚೆನ್ನಾಗಿ ಬರೆದಿದ್ದಾರೆ ಅದನ್ನು. ಸೊ ಅವನು ಆಯಿತು, ನಾನು ಯೌವನವನ್ನು ಕೊಡ್ತೀನಿ, ನಿನ್ನ ಮುಪ್ಪನ್ನು ಕೊಡು ಅಂತ ಕೇಳ್ತಾನೆ. ಇಬ್ಬರದು ಮ್ಯೂಚುವಲ್ ಎಕ್ಸ್ಚೇಂಜ್ ಆಗುತ್ತೆ. ಮ್ಯೂಚುವಲ್ ಎಕ್ಸ್ಚೇಂಜ್ ಆದಾಗ ಅವನಿಗೆ ಯೌವನ ಬರುತ್ತೆ, ಅವನಿಗೆ ಖುಷಿಯಾಗತ್ತೆ. ಇವನು ಪುರು ತಲೆ ಕೆಡಕ್ಕೆ ಶುರು ಆಗುತ್ತೆ. ಅಲ್ಲ, ನನಗೆ ಮುಪ್ಪೇನೋ ಬಂತು, ದೇಹ ಕೃಶವಾಗ್ತಾ ಹೋಯಿತು, ಮೊದಲಷ್ಟು ಚೈತನ್ಯ ಇವಾಗ ನನಗಿಲ್ಲ ಒಳಗಡೆ, ಯಾವುದ್ರ ಬಗ್ಗೆ ಉತ್ಸಾಹ ಬರ್ತಾ ಇಲ್ಲ, ಮತ್ತೊಂದು ಕೈ ನಡುಗ್ತಾ ಇದೆ, ಕಣ್ಣು ಮಂಜಾಗ್ತಾ ಇದೆ, ಹೀಗೆ ಹಲವಾರು ಆಗ್ತಾ ಇದೆ. ಆದರೆ ಮುಪ್ಪಿನ ಜೊತೆಗೆ ಏನು ನಮಗೆ ಮಾಗುವಿಕೆ ಅಂತ ಬರುತ್ತೆ. ನಮಗೆ ವಯಸ್ಸಾಗ್ತಾ ಜೀವನದ ಅನುಭವ ನಮಗೆ ಪಾಠವನ್ನು ಕಲಿಸ್ತಾ ನಮಗೆ ಒಂದು ಜೀವನ ತತ್ವ ನಮ್ಮೊಳಗೆ ಏನು ಇಳಿತಾ ಹೋಗುತ್ತೆ. ಅದು ನನಗೆ ಗೊತ್ತಿವಲ್ಲ. ನನಗೆ ದೈಹಿಕವಾಗಿ ನನಗೆ ವಯಸ್ಸಾಗಿದೆ, ಅಪ್ಪನ ಮುದಿತನ ನನಗೆ ಬಂದಿದೆ, ಆದರೆ ಮಾನಸಿಕವಾಗಿ ನನಗಿನ್ನು ಆ ಮುದಿತನ ಫೀಲ್ ಆಗ್ತೀವಲ್ಲ,
ಮುಪ್ಪು ನನಗೆ ಫೀಲ್ ಆಗ್ತಿಲ್ವಲ್ಲ ಅಂತಾನೆ. ಅದು ಹೋದ್ ಮತ್ತೆ ತಲೆ ಕೆಡ್ತು ನನಗೆ, ಹೌದಾ ಈ ರೀತಿನ ಇದು ಅಂತ. ಹಾಗೆ ಒಂದು ಕವನ, ತೀನಂ ಶ್ರೀಧ ಅಂತ, ನೆನಪಾಗ್ತಿಲ್ಲ ಯಾವ ಕವನ ಅಂತ. ಚಿಕ್ಕದ ಹುಟ್ಟಿದಾಗ ಅಮ್ಮ ಅಮ್ಮ ಅಂತ ಓಡಾಡ್ಕೊಂಡಿರ್ತಾರೆ. ಒಬ್ಬ ವ್ಯಕ್ತಿಯ ಕಥೆಯನ್ನು ಹೇಳ್ತಾರೆ ಅವರು, ಲೈಫ್ ಸೈಕಲ್ ಹೇಗಿರುತ್ತೆ ಅಂತ. ಚಿಕ್ಕ ವಯಸ್ಸಲ್ಲಿ ಅಮ್ಮ ಅಮ್ಮ ಅಂದ್ಕೊಂಡು ಓಡಾಡ್ಕೊಂಡಿರ್ತೀವಿ. ವಯಸ್ಸಿಗೆ ಬಂದಂಗೆ ಯುವಕರಾದಾಗ ಗೆಳೆಯರು ಅಂತ ಸುತ್ತಾಡೋಕ್ಕೆ ಶುರು ಮಾಡ್ತೀವಿ. ಮುಂದೊಂದು ದಿನ ಅವನಿಗೆ ಮದುವೆ ಆಗತ್ತೆ, ಅವಾಗ ಹೆಂಡತಿಯಿಂದ ಸುತ್ತಾಡ್ತಿರ್ತಾನೆ. ಆಮೇಲೆ ಅವನಿಗೆ ವಯಸ್ಸಾಗತ್ತೆ, ಅವಾಗ ಅವನಿಗೆ ಮಗು ಆಗತ್ತೆ. ಆ ಮಗು ಬೆಳೆಯುತ್ತೆ, ಅವನವಾಗ ಹೆಂಡತಿ ಬಿಟ್ಟು ಮಗು ಅನ್ನೋಕ್ಕೆ ಶುರು ಮಾಡ್ತಾನೆ. ಅವನು ಮುಂದೊಂದು ದಿನ ದೊಡ್ಡವನಾಗ್ತಾನೆ, ಅವನಿಗೂ ಮದುವೆ ಆಗತ್ತೆ. ಅಷ್ಟಕ್ಕೆ ಇವನು ವಯಸ್ಸಾಗಿರುತ್ತೆ. ಆಗ ಆ ಮಗನ ಮಗು ಏನು ಮೊಮ್ಮಗು ಇರುತ್ತೆ, ಅದ್ರ ಜೊತೆಗೆ ಅವನು ಕಾಲವನ್ನು ಕಳೀತಾನೆ ಅಂತ ಒಂದು ಕವನ. ನಂಗೆ ಆ ಸಾಲುಗಳನ್ನ ಸರಿ ನೆನಪಾಗ್ತಿಲ್ಲ. ಅದು ಮುಪ್ಪು ಹಾಗಾದರೆ ಪೂರ್ಣತೆಯ ಸಂಕೇತನ? ಹಾಗಾದ್ರೆ ಯೌವನ ಪೂರ್ಣತೆ ಅಲ್ವಾ? ಅಥವಾ ಯೌವನ ಮತ್ತು ಮುದಿತನ ಇವೆರಡೂ ಸೇರಿ ಪೂರ್ಣತೆಯ? ಹುಟ್ಟು, ಬಾಲ್ಯ, ಯೌವನ, ಮಧ್ಯವಯಸ್ಕತೆ, ಹಾಗೆ ಮುಪ್ಪು, ಅದ್ರ ಜೊತೆಗೆ ವಯೋಸಹಜವಾಗಿ ಪ್ರಾಕೃತವಾಗಿ ಬರುವಂಥ ಅನಾರೋಗ್ಯ, ಇದೆಲ್ಲವೂ ಸೇರಿ ಪೂರ್ಣತೆನ ಅಂತ ನನಗೆ ತುಂಬ ಒಂಥರ ಏನು ಹೇಳ್ತಾರೆ, ಹಲವಾರು ರೀತಿ ಬದುಕನ್ನು ನೋಡ್ಬೇಕಂತ. ಇದ್ರ ಮಧ್ಯೆ ನನಗೆ ಕೊನೆಗೆ ಅರಿವಾಗ್ತಾ ಹೋಗಿದ್ದು 18 till I die ಅಂತಂದರೆ, ಜೀವನದಲ್ಲಿ ಏನೇ ಬಂದರೂ ನಮ್ಗೆ ಅವಾಗ ಯಾವುದೇ ಸುಲಭ ಇದ್ದರೂ ನಮಗೆ ಅದು ರುಚಿಸಲ್ಲ. ಅದೇನೋ ಸ್ವಲ್ಪ ಕಷ್ಟ ಇರಬೇಕದು. ಆ ಕಷ್ಟ ಇದ್ದರೆ ಅದೇನೋ ಒಂಥರ ನಮಗೆ ಸವಾಲಿದ್ದಂಗೆ, ಅದೇ ನಮಗೆ ಹೆಚ್ಚು ಖುಷಿ ಕೊಡ್ತಾ ಇರುತ್ತೆ. ಜೊತೆಗೆ ನಮಗೆ ಅದನ್ನು ಮೀರಬೇಕು ಅನ್ನೋದೊಂದು ಹಠ ಇರುತ್ತೆ. ಹಾಗೆ ಅದನ್ನು ಮೀರೋವಾಗ ಆ ಯೌವನದ ತತ್ವ ಏನಿದೆಯಲ್ಲ, ಆ ತತ್ವ ನಮಗೆ ಮತ್ತಷ್ಟು ಖುಷಿ ಕೊಡುತ್ತೋ, ನನ್ನ ದೇಹ ಈ ರೀತಿ ಶಕ್ತಿ ಹೊಂದಿರುತ್ತೆ ಈ ವಯಸ್ಸಲ್ಲಿ, ಮಾನಸಿಕವಾಗಿ ನನಗೆ ಈ ರೀತಿ ಶಕ್ತಿ ಇರುತ್ತಾ, ಬುದ್ಧಿಮಟ್ಟದಲ್ಲಿ ಹೊಸವಾಗಿ ಕಲಿಯುವಂಥದ್ದು, ಒಂದನ್ನು ವಿಷಯವನ್ನು ಯೋಚನೆ ಮಾಡುವಂಥದ್ದು, ಹೀಗೆ ಹಲವಾರು ವಿಷಯದಲ್ಲಿ ನನ್ನ ಬುದ್ಧಿಗೆ ಅಷ್ಟೊಂದು ಶಕ್ತಿ ಇದೆಯಾ ಅಂತ ನಮಗದು ಅರಿವಿಂದ ಅದನ್ನು ನೋಡ್ತೀವಲ್ಲೋ ಗೊತ್ತಿಲ್ಲ, ಆದರೆ ಆ ಹಂತದಲ್ಲಿ ಅದು ನಮಗೆ ಸಂತೋಷವಂತೂ ಅದು ನೀಡ್ತಾ ಇರುತ್ತೆ. ಹಾಗಾದರೆ ಈ ಯೌವನ ಕಲಿಯುವಿಕೆಯಲ್ಲಿ, ಹೊಸದಾಗಿ ಅನ್ವೇಷಣೆ ಮಾಡುವುದರಲ್ಲಿ, ಸವಾಲುಗಳನ್ನು ಹುಮ್ಮಸ್ಸಿನಿಂದ ಮರಗದೆ ಎದುರಿಸುವುದರಲ್ಲಿ, ಇದು ಹಾಗಾದರೆ ಯೌವನದ ತತ್ವ? ಯಾವುದೇ ಕಾರಣಕ್ಕೂ ಎದೆಗುಂದದೆ ಬಂದದ್ದನ್ನು ಎದುರಿಸ್ಕೊಂಡು ಹೋಗ್ತೀವಲ್ಲ, ಇದು ಯೌವನದ ಗುಣ ಅಂತ ಅನ್ನಿಸ್ಬಿಡ್ತು. ಹಾಗಾದರೆ ಮುಪ್ಪು ಏನು? ಮುಪ್ಪು ಅದು ತಾಳ್ಮೆಯನ್ನು ಕಲಿಸುತ್ತೆ, ಸಮಾಧಾನವನ್ನು ಕಲಿಸುತ್ತೆ, ಒಂದು ಸಹಿಷ್ಣುತೆಯನ್ನು ಕಲಿಸುತ್ತೆ. ಸ್ವಲ್ಪ ಒಂದು ನಿಮಿಷ ನಿಂತು ಯೋಚನೆ ಮಾಡಿ, ನೀನು ಹೀಗೆ ಮಾಡಿದ್ರೆ ಹೇಗೆ, ಆ ರೀತಿ ಮಾಡಿದ್ರೆ ಹೇಗೆ ಅಂತ ನಮಗದೊಂದು ಸಮಯೋಚಿತವಾಗಿ ಹದವಾಗಿ ಯೋಚಿಸುವಂತಹ ಒಂದು ಪೂರ್ಣ ದೃಷ್ಟಿ ಅಂತ ಏನಂತೀವಿ, ಪೂರ್ಣ ದೃಷ್ಟಿ ಕೊಡುತ್ತೆ ಅಂತ ನನಗೆ ಅನ್ನಿಸ್ತು. ಯಾಕೆ ನನಗಿನ್ನೂ ಮುಪ್ಪಾಗಿಲ್ಲ, ಹಂಗಾರೆ ನಂಗೆ ಅದು ಗೊತ್ತಿಲ್ಲ. ಹಳೆ ಮೈಸೂರಲ್ಲಿ ವಯೋವೃದ್ಧರನ್ನು ನೋಡಿದಾಗ ನನಗೆ ಅನಿಸಿದ್ದು. ಯಾಕೆಂದರೆ ಈಗ ಗಾಂಧೀಜಿ ಫೋಟೋ ನಾವು ನೋಡ್ತೀವಿ, ನೋಟಲ್ಲೆಲ್ಲ ಗಾಂಧೀಜಿ ಫೋಟೋ ಇರುತ್ತೆ. ಅವ್ರಿಗೂ ಕೂಡ ಬಾಲ್ಯ ಇತ್ತು, ಅವ್ರಿಗೂ ಕೂಡ ಯೌವನ ಇತ್ತು, ಅವರು ಮಧ್ಯವಯಸ್ಕದಲ್ಲೂ ಇದ್ದರು. ಆದರೂ ಕೂಡ ಅವ್ರ ಫೋಟೋ ನಾವು ವಯಸ್ಸಾಗಿರೋಂಥ ಬೊಜ್ಜು ಬಾಯಿ ಬಿಟ್ಕೊಂಡ್ರಂಥ ಗಾಂಧೀಜಿ ಫೋಟೋನೇ ಯಾಕೆ ಹಾಕಬೇಕು? ನೆಹರು ಅವರಾಗಿರ್ಬೋದು, ಬಾಬಾ ಸಾಹೇಬ್ರಾಗಿರ್ಬೋದು, ಯಾವುದೇ ಮಹಾನ್ ವ್ಯಕ್ತಿಗಳನ್ನ ತಗೊಳ್ಳಿ ನಮ್ಮ ದೇಶದಲ್ಲಿ. ಭಗತ್ ಸಿಂಗ್ರೆಲ್ಲ ತುಂಬ ಚಿಕ್ಕ ವಯಸ್ಸಿಗೆ ದೇಹ ಬಿಟ್ಟಿರಿಂದ ಇವತ್ತು ಅವ್ರದ್ದು ಆ ವಯಸ್ಸಿನ ಫೋಟೋನ ಎಲ್ಲ ಕಡೆ ನೋಡ್ತೀವಿ. ಅದೇ ಗಾಂಧೀಜಿದಾಗಿರ್ಬೋದು, ನೆಲ್ಸನ್ ಮಂಡೇಲಾ, ಇಂಥ ಮಹಾನ್ ವ್ಯಕ್ತಿಗಳದೆಲ್ಲ, ಐನ್ಸ್ಟೈನು, ಇವ್ರದೆಲ್ಲ ಬಾಲ್ಯ ಯೌವನವನ್ನು ಕಂಡವರು. ಮತ್ತು ಎಷ್ಟೋ ಜನದ್ದು ಆ ವಯಸ್ಸಿನ ಫೋಟೋಗಳು ಕೂಡ ಇರುತ್ತೆ. ಆದರೆ ನಾವು ಆ ಮುದಿತನದ ಫೋಟೋವನ್ನೇ ಯಾಕೆ ಎಲ್ಲ ಕಡೆ ಬಳಸ್ತೀವಿ, ಅದು ಬೇರೆ ನನಗೆ ತಲೆಗೆ ಕೆಡ್ತಾ ಇತ್ತು. ಆಗ ನಾನೇನು ಮಾಡಿದೆ, ಗಾಂಧೀಜಿದು ಯೌವನದ್ದು, ಅವ್ರು ಆಫ್ರಿಕಾಲಿ ಇದ್ದಿದ್ದ ಕಾಲದ ಫೋಟೋಸು, ಆಮೇಲೆ ವಾಪಸ್ ಇಂಡಿಯಾಗೆ ಬಂದಾಗಿದ್ದಂಥ ಫೋಟೋಸು, ಹೀಗೆ ಎಲ್ಲ ವಯಸ್ಸಿಂದು ಯಾವ್ಯಾವ ಗಣ್ಯ ವ್ಯಕ್ತಿ ಇದ್ದಾರೆ, ಆ ಗಣ್ಯ ವ್ಯಕ್ತಿಗಳದೆಲ್ಲ ಎಲ್ಲ ವಯಸ್ಸಿನ ಫೋಟೋಗಳು ಎಷ್ಟು ಸಿಗುತ್ತೆ ಅಂತ ಎಲ್ಲ ಹುಡ್ಕೋಕ್ಕೆ ಶುರು ಮಾಡಿದೆ. ನನಗಲ್ಲೊಂದು ವಿಷಯ ಹೊಳಿತು. ಈಗ ಉದಾಹರಣೆಗೆ, ಈಗ ಗಾಂಧೀಜಿಯವರು ಇಲ್ಲಿಂದ ಬೇರೆ ದೇಶಕ್ಕೆ ಅವರು ಭಾರತ್ ಲಾ ಓದೋದಕ್ಕೆ ಅಂತ ಹೋದಾಗ ಅಲ್ಲಿನ್ನೂ ಅವ್ರದ್ದು ವ್ಯಕ್ತಿ ವಿಕಸನವಾಗಿಲ್ಲ. ಅವರು ಓದ್ತಾ ಇದ್ದಾರೆ, ಎಲ್ಲವನ್ನು ಅನ್ವೇಷಣೆ ಮಾಡ್ತಾ ಇದ್ದಾರೆ, ಯಾವುದೋ ಕಲಿಬೇಕು ಅಂತಿದೆ, ಒಳಗಡೆ ಕಿಚ್ಚಿದೆ, ಅದು ಏನು ಅಂತ ಕಿಚ್ಚು ಗೊತ್ತಿಲ್ಲ.
ಆ ಕಿಚ್ಚು ಯಾವ ರೀತಿ ಬಳಕೆ ಆಗತ್ತೆ ಅಂತ ಗೊತ್ತಿಲ್ಲ. ಆಫ್ರಿಕಾದಲ್ಲಿ ಚಳುವಳಿಗಳು ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ, ದೇಶಕ್ಕೆ ದೇಶಕ್ಕೆ ಮತ್ತೆ ಕರ್ಸ್ಕೊತಾರೆ. ನಿನಗೆ ಉದ್ದೇಶ ಇದೆಯಪ್ಪ, ಈ ಉದ್ದೇಶದ ಮೇಲೆ ನೀನು ಇಲ್ಲಿ ಸಂಘಟನೆ ಮಾಡಬೇಕು ಅಂದಾಗ ಅವರು ನಾ ಈ ದೇಶವನ್ನು ಸರಿ ತಿಳ್ಕೊಬೇಕು ಅಂತ ಅವರು ದೇಶ ಪರ್ಯಟನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಇಡೀ ದೇಶ ಸುತ್ಕೊಂಬರೋಷ್ಟಕ್ಕೆ ಸೂಟು ಬೂಟಿಂದ ಗಾಂಧೀಜಿ ಒಂದು ತುಂಡು ಬಟ್ಟೆಗೆ ಬಂದ್ಬಿಡ್ತಾರೆ. ಅಲ್ಲಿ ವ್ಯಕ್ತಿತ್ವ ವಿಕಸನವಾಗುತ್ತೆ, ವ್ಯಕ್ತಿತ್ವ ರೂಪುಗೊಳ್ಳುತ್ತೆ. ಆಗ ಆ ಮುಖದಲ್ಲಿ ಕಾಣುವ ವರ್ಚಸ್ಸೇ ಬೇರೆ, ಆ ಕಣ್ಣಲ್ಲಿ ಕಾಣುವ ತೇಜಸ್ಸೇ ಬೇರೆ. ಹಾಗಾಗಿ ಬಹುಶಃ ಆ ಕಾರಣಕ್ಕೆ ನಾವು ಯಾವುದೇ ಮಹಾನ್ ವ್ಯಕ್ತಿಗಳದ್ದು ಬಾಲ್ಯದ್ದೋ ಯೌವನದ್ದೋ ಫೋಟೋಸ್ ಇದ್ದರೂ ನಾವು ಕೊನೆಗೆ ಇಷ್ಟಪಟ್ಟು ಎಲ್ಲ ಕಡೆ ಬಳಸೋದು ನಾವು ಕೊನೆಗೆ ಅವರು ಮುದಿತನದ ಅಥವಾ ಪಕ್ವತೆಗೊಂಡಂತಹ ವಯಸ್ಸೇನಿದೆ, ನಮಗೆಲ್ಲ ಈಗ ಕಿರುಪರಿಚಿತವಾದಂಥ ವಯಸ್ಸೇನಿದೆ, ಅದರ ಫೋಟೋನೇ ಹಾಕ್ತೀವಿ. ಯಾಕೆಂದರೆ ಅಲ್ಲಿ ಆ ವ್ಯಕ್ತಿತ್ವ ಪರಿಪಕ್ವಗೊಂಡು ಆತನ ಮುಖದಲ್ಲಿ, ಆತನ ಕಣ್ಣಲ್ಲಿ, ನಗುವಿನಲ್ಲಿ, ಆತನ ದೇಹದ ಗಾಂಭೀರ್ಯದಲ್ಲಿ, ಟಿ ವಿಯಲ್ಲಿ ನಮಗದು ಕಾಣುತ್ತೆ ಅಂತ ಬಹುಶಃ ನನ್ನ ಅಭಿಪ್ರಾಯ. ಹಾಗಾಗಿ ಅದು ಮಾಡ್ತಿದ್ರು ಅಂತ ನನಗೆ. ಹಾಗಾಗಿ ಈ ಮುಪ್ಪು ಹಾಗಾದ್ರೆ ಅಂಥ ಒಂದು ಪರಿಪಕ್ವತೆ ಕೊಡುತ್ತಾ? ಹಾಗಾದರೆ ಯೌವನ ಪರಿಪಕ್ವತೆ ಇಲ್ವಾ? ಅಥವಾ ಯೌವನದಲ್ಲಿ ಎಲ್ಲವನ್ನು ನೊಂದು ಬೆಂದು ಎಲ್ಲವೂ ಆಗಿ ಕೊನೆಗೆ ಆ ಪರಿಪಕ್ವತೆಗೆ ಹೋಗೋದಾ? ಹಾಗಿದ್ರೆ ಆ ಪರಿಪಕ್ವತೆ ನಮಗೆ ಅದೊಂದು ಫುಲ್ ಸ್ಟಾಪಾ, ಡೆಸ್ಟಿನೇಷನ್ನ ಅಂತ ಮತ್ತೆ ತಲೆ ಕೆಡಕ್ಕೆ ಶುರುವಾಯಿತು. ಯಾಕೆಂದರೆ ಅಷ್ಟೊತ್ತಿಗೆ ಸಾಕ್ರೆಟಿಸ್ ಒಂದು ಓದಿದ್ದೆ. ಅವನಿಗೆ ವಿಷ ಕೊಟ್ಟು ಸಾಯಿಸ್ಬೇಕು ಅಂತ ನಿರ್ಧಾರ ಮಾಡ್ತಾರೆ. ಆಗ ಅವನ್ನ ಎಲ್ಲ ಮನೆ ಬಿಟ್ಟು ಹೋಗ್ಬಿಡು, ಊರು ಬಿಟ್ಟು ಹೋಗ್ಬಿಡು ಅಂತೆಲ್ಲ ಶಿಷ್ಯಂದು ಬಂದಂದಾಗ, ನಾನು ಹೇಳಿದ ಸತ್ಯ ಸಾಯಬಾರ್ದು, ನಾನು ಊರು ಬಿಟ್ಟು ಹೋಗ್ಬಿಟ್ರೆ ನಾನು ಹೇಳಿದ ಸತ್ಯ ಎಲ್ಲ ಸುಳ್ಳಾಗ್ಬಿಡುತ್ತೆ, ನಾನು ಸತ್ರು ಪರವಾಗಿಲ್ಲ, ಸತ್ಯ ಯಾವತ್ತು ಸಾಯಬಾರ್ದು ಅಥವಾ ಅದು ಸುಳ್ಳಾಗೋದಕ್ಕೆ ಬಿಡಬಾರ್ದು, ಅದು ಬೆಲೆ ಕಳ್ಕೊಬಾರ್ದು, ನಮ್ಮ ಪ್ರಾಣ ಕೊಡ್ತೀನಿ ಅಂತ ಆತ ವಿಷ ಕುಡಿಯೋಕ್ಕೆ ಸಿದ್ಧನಾಗಿ ಹೋಗ್ತಾನೆ. ಇದನ್ನು ಹಲವಾರು ಕಡೆ ಇದನ್ನು ಉಲ್ಲೇಖ ಮಾಡಿದ್ದೀನಿ. ಸೆಲ್ಲೊಳಗಿರ್ತಾನೆ. ಆಗ ಒಬ್ಬ ಪಕ್ಕದಲ್ಲಿ ಈಜಿಪ್ಷಿಯನ್ ಯಾವನೊಬ್ಬ ಆತನ ಯಾವುದೋ ಭಾಷೆಯಲ್ಲಿ ಮಾತಾಡ್ತಿರ್ತಾನೆ, ಪರದೇಶಿ ಭಾಷೆಯಲ್ಲಿ. ಇವನಿಗೆ ಸಾಕ್ರೆಟಿಸ್ಗೆ ಕುತೂಹಲ ಮೂಡುತ್ತೆ. ಅದು ಯಾವುದೋ ಒಂದು ಪದ ಅವನಿಗೆ ಗೊತ್ತಿರಲ್ಲ, ಅದು ಕೇಳ್ತಾನೆ, ಅದು ಯಾವುದಾದ್ರು ಪದ ನೀ ಬಳಸಿದ್ಯಲ್ಲ, ಅದು ಅರ್ಥ ಏನು ಹೇಳು ಅಂತಾನೆ. ಅವನು ಆ ಕಡೆ ಕೇಳ್ತಾನೆ, ನೀ ಸಾಕ್ರೆಟಿಸ್ ಅಲ್ವಾ? ಹೌದು, ನಾನು ಸಾಕ್ರೆಟಿಸು. ನಿಂಗೆ ನಾಳೆ ವಿಷ ಕೊಟ್ಟು ಸಾಯಿಸ್ತಾ ಇದ್ದಾರಲ್ಲ, ನಿನಗೆ ಯಾಕೆ ಈ ಪದದ ಅರ್ಥ ಬೇಕು ಅಂತ ಕೇಳ್ತಾನೆ ಆ ಕಡೆ ಪಕ್ಕದಲ್ಲಿದ್ದ ಖೈದಿ. ಅದಕ್ಕವನು ಅಂತಾನೆ, ಸಾಯೋಕ್ಕೂ ಮುಂಚೆ ಅದು ಅರ್ಥ ತಿಳ್ಕೊಂಡು ಸಾಯೋಣ ಅಂತಪ್ಪ, ದಯವಿಟ್ಟು ಆ ಪದದ ಅರ್ಥ ಹೇಳು ಅಂತ ಕೇಳ್ತಾನೆ. ಆಗ ನನಗನ್ನಿಸ್ತು, ಹೌದು, ಇದು 18 till I die. ಯೌವನದಲ್ಲಿ ಎಲ್ಲವನ್ನೂ ಪ್ರಶ್ನೆ ಮಾಡಬೇಕು, ಎಲ್ಲವನ್ನು ತಿಳ್ಕೋಬೇಕು, ಎಲ್ಲವನ್ನು ಅರಗಿಸ್ಕೋಬೇಕು ಅಂತ ಪ್ರಯತ್ನ ಇರುತ್ತಲ್ಲ, ನಾ ಇನ್ನೂ ತಿಳಿಯೋದಿದೆ ಅನ್ನೋ ಒಂದು ಅರಿವಿರುತ್ತಲ್ಲ, ಆ ಅರಿವೇ ಬಹುಶಃ ಕೊನೆವರೆಗೂ ಇರಬೇಕಾದ್ದು ಅಂತ ನನಗನ್ನಿಸ್ತು. ಆವಾಗ ಕುವೆಂಪು ಅವರ ಮನೆಗೇನೆಂದು ಕಟ್ಟದಿರು, ಗುರಿಯನೆಂದು ಮುಟ್ಟದಿರು ಅನ್ನೋದು ನನಗೊಂದು ಆ ಸಾಲುಗಳು ನನಗೆ ಬಹುಶಃ ಅರ್ಥ ಆಗೋದಕ್ಕೆ ಸಾಧ್ಯ ಆಯಿತು ಅಂತ ಅನಿಸುತ್ತೆ. ಯಾಕೆಂದರೆ ಕುವೆಂಪು ಅದನ್ನು ಪರಾಕಾಷ್ಠೆಯಲ್ಲಿ ಬರೆದಂತಹ ಸಾಲುಗಳು. ಆ ಕವಿತ್ವದ ಪರಾಕಾಷ್ಠೆ ಕೆಲವೊಮ್ಮೆ ಆತನ ದೃಷ್ಟಿಕೋನದಲ್ಲೇ ಕೆಲವೊಮ್ಮೆ ನೋಡಬೇಕಾಗಿ ಬರುತ್ತೆ. ಯಾರೋ ಒಬ್ಬರು ಸಾಹಿತಿಗಳು, ಹೆಸರು ಮರ್ತೋಯ್ತು, ಅವರು ಆಗಲೇ ಹಲವಾರು ಕವನಗಳು, ಕಥೆಗಳೆಲ್ಲ ಪುಸ್ತಕ ಪ್ರಿಂಟ್ ಮಾಡಿದರು, ಬಿಡುಗಡೆ ಆಗಿತ್ತು. ಅವರು ಕೂಡ ಯಾವುದೊಂದು ಎಕ್ಸಾಮ್ ಬರೀಬೇಕಾಗಿ ಬಂತು. ಆ ಎಕ್ಸಾಮ್ನಲ್ಲಿ ಅವರದೇ ಒಂದು ಕವನದ ಪ್ರಶ್ನೆ ಇತ್ತಂತೆ. ಅದಕ್ಕೆ ಅವರು ಆ ಕವನಕ್ಕೆ ಅವರೇ ಆ ಪ್ರಶ್ನೆ ಏನು ಎಕ್ಸಾಮಲ್ಲಿ ಬಂದಿತ್ತು ಪ್ರಶ್ನೆಯಾಗಿ, ಅದಕ್ಕೆ ಅವರು ಉತ್ತರ ಬರೀತಾರೆ. ಅವ್ರು ಅದಕ್ಕೆ ಫೇಲ್ ಆಗ್ತಾರೆ, ಕಡಿಮೆ ಮಾರ್ಕ್ಸ್ ಬರುತ್ತೆ. ಅದಕ್ಕೆ ತಾನೇ ಬರದ ಕವನಕ್ಕೆ ವ್ಯಾಲ್ಯೂಯೇಷನ್ ಮಾಡೋನಿಗೆ ಅರ್ಥ ಬೇರೆ ಅನಿಸಿದೆ, ಕವನ ಬರೆದವನಿಗೆ ಅರ್ಥ ಬೇರೆ ಅನಿಸಿದೆ, ಅವ್ರಿಗೆ ಅದಕ್ಕೆ ಕಡಿಮೆ ಮಾರ್ಕ್ಸ್ ಬಂತಂತೆ. ಹಾಗೆ ಮನೆಯನೆಂದು ಕಟ್ಟಿದ್ರು, ಗುರಿಯನೆಂದು ಮುಟ್ಟಿದ್ರು ಅಂದಾಗ ಅದು 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 ಕುವೆಂಪು ಅವರ ಅರ್ಥ, ಕುವೆಂಪು ಅವ್ರಿಗೆ ನನ್ನ ಅರ್ಥ ನನಗೆ ಅಂತಲೇ ಅನಿಸುತ್ತೆ. ಕುವೆಂಪು ಅವ್ರು ಹೇಳಿದ ನನಗೆ ಅರ್ಥ ಆಯಿತು ಅನ್ನೋದನ್ನು ಹೇಳೋಕ್ಕಲ್ಲ. ಕುವೆಂಪು ಆಗಲಿ ಯಾರದೇ ಆಗಲಿ, ಈ ಡಾಫಡಿಲ್ಸ್ ಅಂತ ಬರೀತಾನೆ ವಿಲಿಯಂ ವರ್ಡ್ಸ್ವರ್ತ್, ಅದೇ ಡಾಫಡಿಲ್ಸ್ ಎಲ್ಲಿ ಬೆಳೆಯುತ್ತೆ ಅಲ್ಲಿ ಬಹುಶಃ ನಾವು ಈಗ ಹೋಗಿ ಅದು ನೋಡಿದ್ರೆ ಇಲ್ಲಿ ಕೂತ್ಕೊಂಡು ಡಾಫಡಿಲ್ಸ್ ಬರೋದನ್ನ, ಇಲ್ಲ ಒಂದು ಕವನ ಮೂಡೋಂಥ ಜಾಗನ ಇದನ್ನು ನಮ್ಗೆ ಅನ್ನಿಸ್ಬೋದು. ಅಥವಾ ಒಳ್ಳೆ ಕಾಲದಲ್ಲಿ ಹೋದರೆ ನಮಗೆ ಹೌದಪ್ಪ, ಇದು ನಿಜವಾಗ್ಲೂ ಇದು ಕವನ ಬರೆಯೋಂಥ ಜಾಗನೇ, ಎಷ್ಟು ಅದ್ಭುತವಾಗಿದೆ ಅದಂತ ಹಾಗೂ ಅನ್ನಿಸ್ಬಹುದು. ಅದು ನಾವು ಹೋದಂಥ ಸಮಯ, ಆ ಪ್ರಕೃತಿ ಇದ್ದಂಥ ರೀತಿ, ಆ ಪರಿಸರ, ಹಾಗೆ ನಾವು ಯಾವ ಮನೋಧರ್ಮದಲ್ಲಿದ್ವಿ, ಇದೆಲ್ಲವೂ ಸೇರಿ
ವಿಲಿಯಂ ವರ್ಡ್ಸ್ವರ್ತ್ ಡಾಫಡಿಲ್ಸ್ ನೋಡಿ ಎಲ್ಲಿ ಬರೆದ್ನಲ್ಲ, ಆ ಜಾಗ ನಮಗೆ ಒಂದು ನಮ್ಮದೇ ಅಂತ ಅಭಿಪ್ರಾಯಗಳನ್ನು ಕೊಟ್ಬಿಡುತ್ತೆ. ಹಾಗೆ ಕುವೆಂಪುರ ಸಾಲು ನನಗೆ ನನ್ನ ಜೀವನದಲ್ಲಿ ಹೇಗಿತ್ತು ಹಾಗೆ ಅರ್ಥ ಆಗಿದೆ ಅಂತಲೇ ನನಗೆ ಅನ್ಸೋದು. ಕುವೆಂಪು ಹೇಳಿದ ಅರ್ಥ ಆಗಿದೆ ಅನ್ನೋ ಭಾವ ನನಗಿಲ್ಲ. ಅದು ಸರಿನ ತಪ್ಪ ನನಗೆ ಗೊತ್ತಿಲ್ಲ. ಹಾಗೆ ಜೀವನ ಪೂರ್ತಿ ಎಲ್ಲವನ್ನು ನಾನು ತಿಳಿದಿದ್ದೇನೆ ಅನ್ನೋ ಭಾವ ಬರೋದಕ್ಕೆ ಬಿಡದೆ ನಾವು ಎಲ್ಲವನ್ನು ತಿಳಿತಾ ಹೋಗ್ಬೇಕು. ಬಹುಶಃ ಎಲ್ಲವನ್ನು ತಿಳಿತಾ ಹೋಗ್ತಿದ್ರೆ ತಾನಾಗೆ ಆ ಭಾವ ಮೂಡುತ್ತೆ. ಹೌದು, ಪ್ರಪಂಚದಲ್ಲಿ ಅಷ್ಟೊಂದಿದೆ ತಿಳ್ಕೊಳ್ಳೋಕ್ಕೆ, ನಾನು ಯಾವ ದೊಡ್ಡ ಜ್ಞಾನಿ ಅಂತ ಎಲ್ಲ ಮಹನೀಯರನ್ನು ಭೇಟಿ ಮಾಡಿದಾಗ, ಹಲವಾರು ಪುಸ್ತಕಗಳನ್ನ ಓದಿದಾಗ, ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರೆ ತಾನಾಗೆ ಹೌದಪ್ಪ ನನಗೆ ಗೊತ್ತಿರೋದು ಏನೂ ಇಲ್ಲ, ಇವೆಲ್ಲ ಅಲ್ಪ ಅಂತ ತಾನಾಗೆ ಅದು ಬರೋಕ್ಕೆ ಶುರು ಆಗುತ್ತೆ. ಆದರೆ ಅದು ಬರೋಕ್ಕೆ ಶುರು ಆಗೋವರೆಗೂ ನನಗೆ ತಿಳಿಯೋದು ಇನ್ನೂ ಇದೆ ಅನ್ನೋದು ಅನುಸಂಧಾನ ನಮಗಿರಬೇಕು. ಆ ಅನುಸಂಧಾನ ಇಲ್ಲ ಅಂದರೆ ಒಂದೆರಡು ಬುಕ್ ಓದ್ಬಿಟ್ಟೆ ನನಗೆ ಎಲ್ಲ ಗೊತ್ತು ಅಂದ್ಬಿಡೋದು, ಒಂದೆರಡು ಅಧ್ಯಾತ್ಮದ ವೀಡಿಯೋಸ್ ನೋಡ್ಬಿಟ್ಟು ನನಗೆ ಇಡೀ ಅಧ್ಯಾತ್ಮನೇ ಗೊತ್ತು ಅನ್ನೋದು, ಹೀಗಾಗೋವಂಥ ಸಾಧ್ಯತೆಗಳು ಬರೀ ಅಧ್ಯಾತ್ಮ ಅಂತಲ್ಲ, ಹಲವಾರು ವಿಷಯದಲ್ಲಿ ಆ ರೀತಿ ಆಗಿಬಿಡುತ್ತೆ. ಈಗ ನಾನಿಲ್ಲಿ ನನಗೆ ಹ್ಯಾಮಕ್ ಅಂದರೆ ತುಂಬ ಇಷ್ಟ. ಹ್ಯಾಮಕ್ಕು ಎಲ್ಲೇ ಅವ್ರು ಅದನ್ನು ಈಗ 2 ಮರ ಸಿಕ್ಬಿಟ್ರೆ ಅಲ್ಲಿ ಹಾಕ್ಕೊಳ್ತೀನಿ. ವಿಶ್ರಮದಲ್ಲಿ ತುಂಬ ದಿನ ಬಯಕೆ ಇತ್ತು, ಈ 2 ಮರದ ಮಧ್ಯ ಹ್ಯಾಮಕ್ ಹಾಕ್ಕೊಂಡು ಇಲ್ಲಿ ಮಲ್ಕೋಬೇಕು ಅಂತ ತುಂಬ ದಿನದ ಆಸೆ ಇತ್ತು. ಅದು ನನ್ನ ನೆಚ್ಚಿನ ಹಾಡು ರಾಜರತ್ನಮ್ಮರದು. ಅದನ್ನು ಉಪೇಂದ್ರ ಕೂಡ ತುಂಬ ಚೆನ್ನಾಗಿ ಬಳಸಿದ್ದಾರೆ ಎ ಫಿಲ್ಮಲ್ಲಿ. ಹೇಳ್ಕೊಳ್ಳೋಕ್ಕೊಂದೂರು, ತಲೆ ಮ್ಯಾಗೆ ಒಂದ್ಸೂರು, ಮಲಗೋಕೆ ಭೂಮಿತಾಯಿ ಮಂಚ ಅಂತ. ಆ ಹಾಡನ್ನ ಕೇಳ್ಕೊಂಡು ಇಲ್ಲಿ ಮಲಗಬೇಕು ಅಂತ ತುಂಬ ಆಸೆ. ಹಾಗಾಗಿ ತುಂಬ ಹ್ಯಾಮಕ್ ಹಾಕ್ಕೊಂಡು ಮಲಗಬೇಕು ಅಂದಾಗ ಹ್ಯಾಮಕ್ ಹಾಕ್ಕೊಂಡು ಮಲ್ಕೊಳ್ಳೋದು. ಇಲ್ಲ ಇದು ಪೂರ್ತಿ ನೀಟಾಗಿ ಕ್ಲೀನ್ ಮಾಡಿ ಮಲಗೋದಕ್ಕೆ ಯಾವ ರೀತಿ ಬೇಕೋ ಆ ರೀತಿ ಇದನ್ನು ಸಜ್ಜು ಮಾಡ್ಕೊಳ್ಬೇಕು ಅಂತ ಈಗ ಪ್ರಯತ್ನದಲ್ಲಿದ್ದೀನಿ. ಯಾಕೆ ಇದನ್ನು ಹೇಳ್ತೀನಿ ಅಂತಂದರೆ, ನನಗೆ 40ಕ್ಕೆ ರಿಟೈರ್ಮೆಂಟ್ ತೊಗೋಬೇಕಂತ ಆಸೆ ಇತ್ತು ಜೀವನದಲ್ಲಿ. ಅಂದರೆ ರಿಟೈರ್ಮೆಂಟ್ ಅಂದರೆ ಬದುಕು ಜವಾಬ್ದಾರಿ ಇವೆಲ್ಲ ಬೇಡ ಅಂತಲ್ಲ, ಬರೀ ವೆಲ್ತಿಂದೆ ಹೋಗೋದೇ ಬೇಡ ಅಂತ. ಯೌವನ ನಾ ಆಗಲೇ ಹೇಳ್ದಂಗೆ, ಯೌವನ ಇರೋದೇ ನಾವು ಅದನ್ನು ದೈಹಿಕ ಆರೋಗ್ಯವನ್ನು, ಮಾನಸಿಕ ಆರೋಗ್ಯವನ್ನು, ಹಾಗೆ ಅದರಲ್ಲಿರುವಂಥ ವಿಕಸನವನ್ನು, ಹಲವು ರೀತಿ ನಮ್ಮ ಮನಸ್ಸು, ಬುದ್ಧಿ, ದೇಹ ವಿಕಸನವಾಗ್ತಿರುತ್ತೆ. ಅದನ್ನು ಅನುಭವಿಸ್ಬೇಕು, ಅದನ್ನು ತಿಳಿಬೇಕು. ಲೌಕಿಕವೂ ನನಗೆ ತಿಳಿಬೇಕು. ಅದನ್ನು ತಿಳಿತಾ ಅದಕ್ಕೆ ಅಂಟಿಕೊಳ್ಳದೆ ಒಂದು ಹಂತದಲ್ಲಿ ಅದನ್ನು ಏನಂತಾರೆ, ಆರ್ಥಿಕವಾಗಿ ಈ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಹೇಳ್ತೀವಿ. ಧರ್ಮ ಅರ್ಥ ಚಿಕ್ಕ ವಯಸ್ಸು ಬಾಲ್ಯದಿಂದಲೇ ಮನೆಯಲ್ಲಿ ಆ ವಾತಾವರಣವೇ ಇದ್ದಿದ್ದರಿಂದ, ಮನೆಯಲ್ಲಿ ನಮ್ಮ ಅಜ್ಜಿ ರಾಧಾಬಾಯಿ ಅವರಿಂದ ಹಲವಾರು ಕಲ್ತಿದ್ದೆ. ಹಲವಾರು ಕಡೆ ನನ್ನ ಅಜ್ಜಿ ರಾಧಾಬಾಯಿ ಬಗ್ಗೆ ಹೇಳಿದ್ದೀನಿ. ಅವರಿಂದ ಚಿಕ್ಕ ವಯಸ್ಸಲ್ಲಿ ನಮಗೆ ಉಪನಿಷತ್ತು, ಗೀತೆ, ಹಾಗೆ ನಿಸ್ವಾರ್ಥ ಭಕ್ತಿ, ಇಂಥ ಹಲವಾರು ವಿಷಯಗಳು ನಮಗೆ ರಾಧಾಬಾಯಿ, ನನ್ನ ತಾತ ಗೋಪಾಲಾಚಾರ್ಯಿಂದ, ನಮ್ಮ ಮನೆಯ ವಾತಾವರಣದಲ್ಲೇ ನಮಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಜೊತೆಗೆ ಅಧ್ಯಾತ್ಮ ಒಳಗೋಗ್ಬಿಡ್ತಿತ್ತು, ಊಟದ ಜೊತೆಗೆ ನೀರಿನ ಜೊತೆಗೆ ಹೋಗ್ಬಿಡೋದು. ಅಂಥ ವಾತಾವರಣದಲ್ಲಿ ಬೆಳೆದಿದ್ದರಿಂದ ಯಾವುದೋ ಒಂದು ಹಂತದಲ್ಲಿ ಅಧ್ಯಾತ್ಮ ಕಡೆ ಮನಸ್ಸು ಒಲಿತು, ಸ್ಪಿರಿಚುವಲ್ ಅವೇಕಿನಿಂಗ್ ಆಯಿತು, ಅಥವಾ ನಾನು ಇಷ್ಟು ದಿನ ಲೌಕಿಕವಾಗಿದ್ದೆ ಆಮೇಲೆ ಅಧ್ಯಾತ್ಮಕ್ಕೆ ಬಂದೆ ಅನ್ನೋದು ನನ್ನ ಜೀವನದಲ್ಲಿ ಆಗಲಿಲ್ಲ. ಧರ್ಮ ಅರ್ಥ ಕಾಮ ಮೋಕ್ಷ ಈ ಪುರುಷಾರ್ಥಗಳ ಬಗ್ಗೆ ಚಿಕ್ಕ ವಯಸ್ಸಲ್ಲೇ ಬಾಲ್ಯದಲ್ಲಿ ಬೆಳೆದಿದ್ದು ನಮ್ಮ ಮೈಸೂರು ರಾಯರ ಮಠಗಳಲ್ಲಿ. ಆದ್ದರಿಂದ ನಮ್ಮ ತಾತ ರಾಯರ ಮಠದಲ್ಲಿ ಬೃಂದಾವನ ಅಲಂಕಾರ ಮಾಡೋದು ಅವೆಲ್ಲ ಮಾಡ್ತಿದ್ರು. ಸೊ ಹಾಗೆ ಒಡನಾಟ ಇತ್ತು. ಹಾಗೆ ಅಲ್ಲೇ ಪುರುಷಾರ್ಥದ ಬಗ್ಗೆ ಮತ್ತೊಂದು ಬಗ್ಗೆ ಚರ್ಚೆ ಆಗ್ತಿತ್ತು. ಅದ್ರ ಬಗ್ಗೆ ಕಿವಿಗೆ ಬೇಡ ಅಂದರೂ ಅವೆಲ್ಲ ಕಿವಿಗೆ ಬೀಳೋದು. ಆರಾಧ್ಯ ಬಂತು ಅಂದರೆ ತಂಚಕಪ್ಪು ರಾಯರ ಮಠದಲ್ಲಿ ಎಲ್ಲ ರೀತಿ ಸೇವೆ ಮತ್ತೊಂದೆಲ್ಲ ಮಾಡಬೇಕಿದ್ದರಿಂದ ಅಲ್ಲಿ ಬೇಕು ಅನ್ನೋ ಬೇಡ ಅನ್ನೋ ನಮ್ಮ ಕಿವಿಗೆ ಪ್ರವಚನಗಳು ಅಥವಾ ಇಬ್ಬರು ಕೂತ್ಕೊಂಡು ಜಿಜ್ಞಾಸುಗಳು ಚರ್ಚೆ ಮಾಡ್ತಿರೋದು ಇವೆಲ್ಲ ಕಿವಿಗೆ ಬೀಳ್ತಾ ಇರೋದು. ಮತ್ತು ನಮಗೂ ಚರ್ಚೆ ಮಾಡೋಕ್ಕೆ ಕೆಲವೊಂದ್ಸಲಿ ಅವಕಾಶ ಸಿಗ್ತಿತ್ತು. ಕೆಲವೊಮ್ಮೆ ತೀರಾ ಸಾಂಪ್ರದಾಯಿಕ ಅಥವಾ ಮಡಿವಂತಿಕೆ ಚರ್ಚೆಗಳು ಬರ್ತಿತ್ತು. ಅದು ನನಗೆ ಹಿಡಿಸ್ತಿರ್ಲಿಲ್ಲ, ಅದರಿಂದ ದೂರ ಉಳಿತಿದ್ದೆ. ಆತ್ಮವಿದ್ಯೆ ಅಂತ ಏನಂತೀವಿ, ಸತ್ಯದರ್ಶನ, ಅದ ಕಡೆಗಷ್ಟೇ ಒಲವಿದ್ದು ಯಾವ ಮತಗಳು ಗುಡಿಗುಂಡಾಂತರಗಳ ಬಗ್ಗೆ ಅಂಟುಕೊಳ್ಳದಿರೋದ್ರಿಂದ ಅಂಥ ಚರ್ಚೆಗಳು ನನಗೆ ರುಚಿಸ್ತಿರ್ಲಿಲ್ಲ. ಅದು ಸರಿ ತಪ್ಪನ ಹೇಳಲ್ಲ, ನನಗದು ರುಚಿಸ್ತಿರ್ಲಿಲ್ಲ. ನನಗೆ ಯಾವುದಿದೆಯೋ ಅದ್ರ ಬಗ್ಗೆ ಬರೀ ಮಾತಾಡೋದ್ರಿಂದ ಓದೋದ್ರಿಂದ ಸಮಾಧಾನ ಸಿಗಲ್ಲ. ಅದನ್ನು ನಾನೇ ಖುದ್ದಾಗಿ ಅದು ನನ್ನೊಳಗೆ ಅನುಭವಕ್ಕೆ ಬರಬೇಕು ಅಂತ ವಿಷಯ ಅನ್ನೋದು ಬಹುಶಃ ಅದು ಚಿಕ್ಕ ವಯಸ್ಸಲ್ಲಿ ಇನ್ಸೆಪ್ಷನ್ ಆಗಿತ್ತು ಅನಿಸುತ್ತೆ. ಅದು ವಯಸ್ಸಾಗ್ತಾ ಅದು ಮೊಳಕೆ ಹೊಡಿತಾ ಹೋಯಿತು. ಹಾಗಾಗಿ ತೀರಾ ಯಾವ ಸಂಪ್ರದಾಯಗಳಿಗೂ ನಾನು
ನಾನು ಅಂಟ್ಕೊಳಕ್ಕೆ ಹೋಗಲಿಲ್ಲ. ಅದು ಮತೀಯವಾದದ್ದಿರ್ಬೋದು, ಜಾತಿದಿರ್ಬೋದು, ಆಚರಣೆಗಳದ್ದಿರ್ಬೋದು, ಅದು ಯಾವುದೇ ಕಡೆ ನನಗೆ ರುಚಿ ಹತ್ತಲಿಲ್ಲ. ನನ್ನ ಗಮನ ಏನಿದ್ರು ಆತ್ಮ ಸಾಕ್ಷಾತ್ಕಾರ, ಸತ್ಯ ಸಾಕ್ಷಾತ್ಕಾರ, ನಿರ್ವಾಣ, ಅದು ಏನು ಬೇಕಾದ್ರೂ ಹೇಳೋಣ, ಆ ಅನುಭವವೇ ನನಗೆ, ನನ್ನಲ್ಲೇ ಅದಾಗಬೇಕು ಅನ್ನುವಂಥದ್ದಿತ್ತು. ಹಾಗೆ ಧರ್ಮ, ಅರ್ಥ, ಕಾಮ, ಮೋಕ್ಷದ ಪರಿಚಯ ಬಾಲ್ಯದಲ್ಲೇ ಆಗಿದ್ದರಿಂದ ಧರ್ಮದ ಚರ್ಚೆ ಮತ್ತು ಕಿವಿಗೆ ಬೀಳ್ತಾನೆ ಇತ್ತು. ನಾನು ಸಾಧ್ಯ ಅಷ್ಟು ಆ ಚಿಕ್ಕ ವಯಸ್ಸದ್ದು ಕೂಡ ಎಷ್ಟೋ ಜನ ಮುಕ್ತ ಮನಸ್ಸಿಂದ ಚರ್ಚೆಗಳು ಸೇರಿಸ್ಕೊಳ್ಳೋದು ಇರ್ತಿತ್ತು. ಇದೆಲ್ಲ ಧರ್ಮದ ಕೆಲಸವಾದರೆ ಅರ್ಥದ ಕೆಲಸ, ನಾನು ಡಿಗ್ರಿಲಿದ್ದಾಗಲೇ ಸೋಲಾರ್ ವಾಟರ್ ಹೀಟರ್ ಮಾರಕ್ಕೆ ಹೋಗೋದು. ಅವಾಗಿನ್ನು GSM, CDM ಅಂತ ಫೋನ್ ಬಂದಿತ್ತು. ಆಗ ಅವುಗಳನ್ನ ಮಾರ್ಕೆಟಿಂಗ್ ಹೋಗೋದು, ಈವ್ನಿಂಗ್ ಕಾಲೇಜಲ್ಲಿ ಹೊತ್ಕೊಂಡು, ಹೀಗೆ ಅರ್ಥದ ಕಡೆಗೂ ಗಮನ ಕೊಟ್ಟೆ. ಈ ಧರ್ಮ ಅರ್ಥ ಮುಗಿಸ್ಕೊಂಬೋಣಪ್ಪ, ಧರ್ಮ ಅರ್ಥ ಕಾಮ ಅಂತ ಈ ಮೂರು ಪರಿಪೂರ್ಣವಾಗಿ ನಾವು ಜೀವನದಲ್ಲಿ ತಗೊಂಡ್ರೆ ಮೋಕ್ಷ ಸ್ವತಃ ಸಿದ್ಧ ಮಂಕುತಿಮ್ಮದಿಂದ ಧರ್ಮ, ಅರ್ಥ, ಕಾಮ ಇವಿಷ್ಟು ಯೌವನ ದೈಹಿಕವಾಗಿ ವಯೋ ಸಹಜವಾಗಿ ಏನು ಯೌವನ ಇರುತ್ತೆ ಅದರಲ್ಲಿ ಅದನ್ನು ಕಂಡು ತದನಂತರ ಮೋಕ್ಷದ ಕಡೆಗೆ ಇದಾಗಬೇಕಿತ್ತು, ಅಥವಾ ಅದನ್ನು ಕಡೆಗೆ ಒಲವು ಮಾಡಬೇಕು ಅನ್ನೋದಿತ್ತು. ಗುರುನ ತಂದೆಯಿಂದ ನನ್ನ ಗುರುಗಳು ನಾಗರಾಜಪ್ಪ ಅವರು ಸಿಕ್ಕಿದ್ರು. ಅವರಿಂದ ಯೋಗ ಮಾರ್ಗದಲ್ಲಿ ನಡೆಯುವಂಥ ಅವಕಾಶ ಸಿಕ್ತು. ನನ್ನ ಗುರುಗಳು ನಾಗರಾಜಪ್ಪ ಅವರು ತಾವೇನು ಕಂಡುಕೊಂಡ್ರು ಅದನ್ನು ಕೊಟ್ಟು ಹೋದರು. ಹಾಗೆ ಈಗೇನು ಕೊಟ್ಟು ಹೋಗಿದರೆ ಅದನ್ನು ಮತ್ತೆ ಹಂಚ್ಕೊಳ್ಳೋದಷ್ಟೇ ನನಗಿನ್ನು ಕೆಲಸ ಉಳಿದಿದೆ. ಹಾಗೆ ಅದನ್ನು ಮಾಡೋದ್ರಿಂದ ಓಕೆ, ಇದು 40ಕ್ಕೆ ಬಂದಾಯಿತು. ಇಷ್ಟೊಳಗಡೆ ನನಗೆ ಆಸೆ 40ಕ್ಕೆ ನಾನು ರಿಟೈರ್ಮೆಂಟ್ ತೊಗೋಬೇಕು. ಅಂದರೆ ವೆಲ್ತ್ ಅಕ್ಯುಮುಲೇಷನ್ ಕಡೆಗೆ ಗಮನ ಕೊಡೋದು ಬೇಡ. ಮನುಷ್ಯ ಬದುಕೋದಕ್ಕೆ ಎಷ್ಟು ಸಾಕು, ಒಂದು ಸುಖಮಯವಾಗಿ ಅಂತ ನನಗೆ ಹೇಳೋದಕ್ಕೆ ಹೋಗಲ್ಲ. ಒಬ್ಬ ಮನುಷ್ಯ ಬದುಕೋದಕ್ಕೆ ಎಷ್ಟು ಬೇಕೋ ಬಹುಶಃ ಅಷ್ಟಿದ್ರೆ ಸಾಕು. ಅದರ ಹೊರತಾಗಿ ಮತ್ತೆ ಅಕ್ಯುಮುಲೇಷನ್ ಕಡೆಗೆ ಹೆಚ್ಚು ಒಲವು ಕೊಡೋದು ಬೇಡ. ನನ್ನ ಜವಾಬ್ದಾರಿ ನಿಭಾಯಿಸೋದಕ್ಕೆ ನಮಗೆ ನಮ್ಮದು ಒಂದು ಸಂಸಾರ ಇರುತ್ತೆ, ನಮಗೆ ಅದ್ರ ಕಡೆಗೆ ಒಲವಿಲ್ಲ ಅಂದು ಅದು ನಡೆಸುವಂಥ ಜವಾಬ್ದಾರಿ ಇರೋದ್ರಿಂದ ನಾವು ಅದ್ರ ಕಡೆಗೆ ಗಮನ ಕೊಡಬೇಕು. ಆ ದುಡಿಮೆಗೆ ಎಷ್ಟು ಬೇಕು, ನನ್ನ ಜವಾಬ್ದಾರಿಗಳನ್ನು ನಿಭಾಯಿಸೋದಕ್ಕೆ ನನಗೆ ಎಷ್ಟು ದುಡಿಮೆ ಬೇಕು ಅಷ್ಟು ಸಾಕು, ಫ್ಯೂಚರ್ ಸೆಕ್ಯೂರ್ ಮಾಡ್ಕೊಳ್ಳೋಕ್ಕೆ ಎಷ್ಟು ಬೇಕೋ ಅಷ್ಟು ಸಾಕು ಅನ್ನೋ ಒಂದು ಧೋರಣೆದಿಂದ 40ಕ್ಕೆ ರಿಟೈರ್ಮೆಂಟ್ ತೊಗೋಬೇಕನ್ನಿಸ್ಬಿಡ್ತು. ಅದು ಸುಲಭ ಅಂತ ನಾನು ಹೇಳೋಕ್ಕೋಗಲ್ಲ. ಯಾಕೆಂದರೆ ನನಗೆ ಎಷ್ಟು ಬೇಕು ಅನ್ನೋದಿದೆಯಲ್ಲ, ಅದಕ್ಕೆ ಕ್ಲಾರಿಟಿ ಇಲ್ಲ ಅಂದಾಗ ನಾವು ಅರ್ಲಿ ರಿಟೈರ್ಮೆಂಟ್ ಪ್ಲ್ಯಾನ್ ಮಾಡೋಕ್ಕಾಗಲ್ಲ. ಎಷ್ಟಿದೆ ಸಾಕು, 1 ಕೋಟಿ ಇದ್ದರೆ ಸಾಕ, 2 ಕೋಟಿ ಇದ್ದರೆ ಸಾಕ ಅಂತ ಪ್ರಶ್ನೆ ಬರುತ್ತೆ. ಸೊ ನನಗೆ ಸಾಕು ಅಂದರೆ ತೃಪ್ತಿ, ಮನುಷ್ಯನಿಗೆ ಸಂತೃಪ್ತಿ ಅಂತೀವಿ. ಆ ಸಂತೃಪ್ತಿ ಮತ್ತು ಅವನ ಬದುಕಿನ ವಿಸ್ತಾರ ಏನು, ಅವನಿಗೆ 3 ಹೊತ್ತು ಒಂದು ಆರೋಗ್ಯಕರವಾದ ಊಟ, ಕಣ್ಣು ತುಂಬ ನಿದ್ದೆ, ದೇಹದಲ್ಲಿ ಮಾನ ಮುಚ್ಕೊಳ್ಳೋಕ್ಕೆ ಒಂದಷ್ಟು ಬಟ್ಟೆ, ಅದು ಸಮಾಜದ ಗೌರವಯುತವಾಗಿ ಬದುಕೋದಕ್ಕೆ ಒಂದಷ್ಟು ಡೀಸೆಂಟ್ ಬಟ್ಟೆ ಅಂತ ಅನ್ನೋಣ, ಅಂಥದ್ದು ಒಂದು ಆರೋಗ್ಯಕರವಾದ ಗಾಳಿ, ನೀರು, ಇಂಥವೇ ಬಹುಶಃ ನನಗೆ ಪ್ರಾಮುಖ್ಯತೆ ಅಂತ ಅನಿಸೋದು. ಅದು ಹೊರತಾಗಿ ಪ್ರಪಂಚದಂಥ ಸುಖಭೋಗಗಳನ್ನು ನಾವು ಅಂಟಿಕೊಳ್ಳದೆ ಅನುಭವಿಸುವುದು ಅದೊಂದು ಕಲೆ. ಅದು ಕಲಿತ್ರೆ ಸುಲಭ, ಇಲ್ಲಾಂದರೆ ಅಯ್ಯೋ ಅವೆಲ್ಲ ಬಿಟ್ಬಿಟ್ಟಿದ್ದೀನಿ ಅಂತ ಕೊರಗೋ, ಈ ಕಡೆ ಪೂರ್ತಿ ವೈರಾಗ್ಯನೂ ಅಲ್ಲ, ಪೂರ್ತಿ ಸಂಸಾರಿನೂ ಅಲ್ಲ, ಪೂರ್ತಿ ಸನ್ಯಾಸಿನೂ ಅಲ್ಲ, ಅದು ಎಡೆಬಿಡಂಗಿ ಕತೆ ಆಗ್ಬಿಡುತ್ತೆ. ಹಾಗಾಗಿ ಈ ನನಗೆ ಸಾಕು ಅನ್ನಿಸೋದೇನಿದೆ ಅದು ಅವರವರಿಗೆ ಬಿಟ್ಟಿದ್ದು. ನನ್ನ ಪಾಲಿಗೆ ಒಂದಷ್ಟು ಸಾಕು ಅನಿಸಿದೆ, ಆ ಸಾಕುಗೆ ನಾನು ತೃಪ್ತಿನಾಗಿದ್ದೀನಿ. ಅದ್ರ ಜೊತೆಗೆ ಜವಾಬ್ದಾರಿಗಳು ನಿಭಾಯಿಸೋ ಕಡೆಗೆ ಗಮನ ಕೊಡ್ತಿದ್ದೀನಿ. ಸೊ ಇಲ್ಲಿ ಈ ರಿಟೈರ್ಮೆಂಟ್ 40ಕ್ಕೆ ರಿಟೈರ್ ಆಗಬೇಕು, ರಿಟೈರ್ ಆಗಿ ಹಿಮಾಲಯ ಹತ್ತಬೇಕು ಅಂದ್ಕೊಂಡು 40ಕ್ಕೆ ರಿಟೈರ್ಡ್ ಆಗಿ ಹಿಮಾಲಯ ಹತ್ತು ಬಂದಿದ್ದಾಯಿತು. ಸೊ ಈಗ 18 till I die, ನನ್ನೊಳಗೆ ಈಗ 18ನ್ನು ಉಳಿಸ್ಕೊಳ್ಳುವಂಥ ಕೆಲಸ ಆಯ್ತು. ಆಗಲೂ ನಡೀತಿತ್ತು, ಈಗಲೂ ನಡೀತಿದೆ, ಮುಂದೆ ನಡೀತಾನೆ ಇರಬೇಕದು. ಆದರೆ ಅವತ್ತು ನಾನು ಅಂದ್ಕೊಂಡಷ್ಟು ಬಹುಶಃ ಇದು ಸುಲಭ ಇದೆಯಾ ಅಂದರೆ, ನಾವು ನಮ್ಮ ಚಿಂತನ ಮಂಥನಗಳಲ್ಲಿ, ನಮ್ಮ ಲವಲವಿಕೆಯಲ್ಲಿ ಇದೆಲ್ಲವೂ ನಾವು 18ಆಗಿ ಉಳ್ಕೊಂಡ್ರೂ ಕೂಡ ದೈಹಿಕವಾಗಿ ನಾನು 18ಆಗಿ ಉಳ್ಕೊಳ್ಳೋಕೆ ಸಾಧ್ಯ ಇದೆಯಾ, ಅಥವಾ ಅದು ಪ್ರಮುಖವಾಗತ್ತಾ ಅನ್ನೋದು ಕೂಡ ಕೆಲವೊಮ್ಮೆ ಅನ್ನಿಸ್ಬಿಡುತ್ತೆ. ಇನ್ನು ಮುಂದೆ ಮತ್ತೆ ಇನ್ನೊಂದು 10 ವರ್ಷ ಬಿಟ್ಟು ಇದೇ 18 till I die ನಾನು ಹೇಗೆ ನೋಡ್ತೀನಿ ಗೊತ್ತಿಲ್ಲ.
ಯಾಕೆಂದರೆ ಅವತ್ತು ನನಗೆ ತೋಳಲ್ಲಿ ಇವತ್ತೇನು ಶಕ್ತಿ ಇದೆಯೋ ಅದೇ ಅವತ್ತು ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಮತ್ತು ಒಂದು ಬದುಕಿನ ಜೊತೆಗೆ ಒಂದು ಪ್ರಬುದ್ಧತೆ ಅಂತ ಏನು ಪಕ್ವವಾಗ್ತಾ ಹೋಗುತ್ತೆ, ಅವತ್ತಿನ ಬದುಕಿನ ಪಕ್ವತೆ ಯಾವುದು ಅಂತ ನನಗೆ ಗೊತ್ತಿಲ್ಲ. ನನಗೆ ಇಲ್ಲಿಂದ 10 ವರ್ಷ ಹಿಂದಿನ ಮಧು ನನಗೆ ಗೊತ್ತಿಲ್ಲ, ಅವನು ಬೇರೆ. ಇಲ್ಲಿ ಮುಂದಿನ 10 ವರ್ಷದ ಮಧು ನನಗೆ ಗೊತ್ತಿಲ್ಲ, ಅವನು ಬೇರೆ. ಆದರೆ ನಾನು ಯೋಚನೆ ಮಾಡೋದಕ್ಕೆ ಅದು ಹಾಗಂತ ಅದನ್ನು ಯೋಚನೆ ಮಾಡೋದು ಬಿಡೋದಿಲ್ಲ, ನೋಡ್ತಿರ್ತೀನಿ ಇದು ಹೇಗೆ ಹಾಗಾದರೆ ಮತ್ತಿನ್ನು 10 ವರ್ಷ ಬಿಟ್ಟರೆ ಇದೇ ಮಧು ಇರ್ತಾನ. ಅವನು 18 till I die ಅವನು ಹೇಗೆ ನೋಡ್ಬೋದು, ಅವನ ಪ್ರಕಾರ ಮತ್ತೆ 18 ಅನ್ನೋದು ಯಾವ ರೀತಿ ಕಾಣ್ಬೋದು. ಈಗ ಏನು ಕೌತುಕ ಮತ್ತು ಪ್ರಶ್ನೆ ಮಾಡುವ ರೀತಿ, ತೋಳುಗಳಲ್ಲಿ ಬಲ, ಇಂಥ ಬಗ್ಗೆ ನಾನು ಮಾತಾಡ್ತಿರೋನು ಇನ್ನು ಒಂದಷ್ಟು 10 ವರ್ಷದ ನಂತರ ಅವನಿಗೆ 18 till I die ಯಾವ ರೀತಿ ಅರ್ಥ ಆಗ್ಬೋದು, ಅವನು ಹೇಗೆ ಅರ್ಥ ಮಾಡ್ಕೋತಾನೆ, ಅದು ಮತ್ತೆ ನನಗದು ಕೌತುಕವಾಗಿ ಉಳ್ಕೊಂಬಿಡುತ್ತೆ. ಅದು ಅಲ್ಲಿ ಹೋದಲ್ಲೇ ಗೊತ್ತಾಗೋದು, ಓ ಅವತ್ತು ಮಧು ಹಿಂಗೆ ಯೋಚನೆ ಮಾಡಿದ್ದ ಹೇಗಿರುತ್ತಪ್ಪ ಅಂತ. ಆವಾಗ ಅಲ್ಲಿ ಹೋದಾಗ ಓ ಆ ಮಧು ಯೋಚನೆ ಮಾಡಿದ್ದು ಬೇರೆ ಇರ್ಬೋದು, ಈಗ ನಾನು ಬೇರೆ ಯೋಚನೆ ಮಾಡ್ತೀನಿ ಅಂತ ಅನ್ನಿಸ್ಬೋದು. ಬಟ್ ಅವತ್ತು ನಾನು 40ನೇ ವಯಸ್ಸಲ್ಲಿ ಏನಂತ ಅಂದ್ಕೊಂಡಿದ್ನೋ ಅದೇ ಇವಾಗಲೂ ಅನ್ಕೋತಾ ಇದ್ದೀನಿ ಅಂತ ಅನಿಸ್ಬೋದು. ಯಾವ್ದು ಸರಿ ಯಾವ್ದು ತಪ್ಪು ನನಗೆ ಗೊತ್ತಿಲ್ಲ. ಆದರೆ ಈ ಸದ್ಯಕ್ಕೆ ನನಗೆ 18 till I die ಅನ್ನೋದು ನನಗೇನು ವೇದವಾಕ್ಯವಾಗಿ ಉಳ್ಕೊಂಡಿದೆ ಬ್ರೈನ್ ಆಡಮ್ಸ್ದು. ಬಹುಶಃ ಬ್ರೈನ್ ಆಡಮ್ಸ್ಗೂ ಅದು ಅವನಿಗೆ ಗೊತ್ತಿತ್ತೋ ಇಲ್ವೋ ಅದನ್ನು ಹಾಡೋವಾಗ. ಯಾವನೊಬ್ಬ 100 ಕಿಲೋಮೀಟ್ರ್ 1000 ಮೈಲಿ ದೂರದಲ್ಲೊಬ್ಬ ಕೂತ್ಕೊಂಡು ಮೈಸೂರಿನ ಸರ್ಕಾರಿ ಶಾಲೆ ಹುಡುಗ ಅದನ್ನು 8ನೇ ಕ್ಲಾಸ್ 9ನೇ ಕ್ಲಾಸು ಇದ್ದೆ ಅನಿಸುತ್ತೆ. ಮೊದಲದು ಕೇಳಿದಾಗ ನಾನು ಬಹುಶಃ ಫಸ್ಟ್ PU ಅನ್ಸುತ್ತೆ ಅದನ್ನು ಕೇಳಿದಾಗ 18 till I die. ಅವನಿಗದು ಬಹುಶಃ ಗೊತ್ತಿರಲ್ಲೇನೋ. ಅಲ್ಲಿ ಅವನೊಬ್ಬ ಮೈಸೂರಲ್ಲಿ ಕೂತ್ಕೊಂಡು ಸರ್ಕಾರಿ ಕಾಲೇಜ್ ಹುಡುಗ ಕಾಂಪೌಂಡ್ ಮೇಲೆ ವಾಕ್ಮ್ಯಾನ್ ಹಾಕ್ಕೊಂಡು ಕೂತ್ಕೊಂಡು ಮಹಾರಾಜ ಕಾಲೇಜಲ್ಲಿ ಹಾಡು ಕೇಳಿ ಹುಚ್ಚು ಚಂಗೆಲ್ಲ ಯೋಚನೆ ಮಾಡ್ತಾನೆ ಅಂತ ಬಹುಶಃ ಅವನಿಗೆ ಗೊತ್ತಿರಲ್ವೇನೋ. ಅಥವಾ ಅವನು ಅದೆಲ್ಲ ಯೋಚನೆ ಮಾಡೇ ಬರೋದ್ನೇನೋ, ವಿ ಡೋಂಟ್ ನೋ, ಅದು ನಮಗೆ ಗೊತ್ತಿಲ್ಲ. ಆದರೆ 18 till I die, ಲೀವ್ ಫಾಸ್ಟ್ ಡೈ ಯಂಗ್ ಅದು ನನ್ನ ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ, ಮುಂದಕ್ಕೂ ಅದೇ ನನ್ನ ಕರ್ಕೊಂಡು ಹೋಗುತ್ತೆ ಅನ್ನೋದು ನನ್ನ ಆಶಯ ಅಂತ ನನಗೆ ಅನಿಸುತ್ತೆ. ಗೊತ್ತಿಲ್ಲ, ಇದು ಹ್ಯಾಮಕ್ ಜಾಗ ಕಂಪ್ಲೀಟ್ ಆಗ ಮತ್ತೆ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಐ ಡೋಂಟ್ ನೋ ಇದು ಹೇಗೆ ಬರುತ್ತೆ ನನಗೂ ಗೊತ್ತಿಲ್ಲ. ಅದು ನಾನೇನು ಇದು ಯಾವುದನ್ನು ಕೆಲಸ ಕಲ್ತವನಲ್ಲ. ಚಿಕ್ಕ ವಯಸ್ಸಲ್ಲಿ ಮತ್ತು ಕಾಲೇಜಲ್ಲಿದ್ದಾಗೆಲ್ಲ ಗೆಳೆಯರ ಜೊತೆಗೆ ಸಮ್ಮರ್ ಹಾಲಿಡೇಸ್ ಬಂತಂದರೆ ನನ್ನ ಗೆಳೆಯರು ಊರುಗಳಿಗೆಲ್ಲ ಹೋಗ್ತಿದ್ದಿದ್ದು, ಅಲ್ಲಿ ಹಳ್ಳಿನಲ್ಲಿ ಅವ್ರ ಜೊತೆ ಸೇರಿಕೊಂಡು ಕೆಲಸ ಮಾಡ್ತಿದ್ದೆ ಅನುಭವ. ಸರಿ, ಯಾವುದ್ರಲ್ಲೂ ಎಕ್ಸ್ಪರ್ಟೀಸ್ ಇಲ್ಲ, ಮತ್ತು ಅದ್ರ ಬಗ್ಗೆ ನನಗೆ ಆಗಬೇಕು ಅಂತಲೂ ಇಲ್ಲ, ಎಕ್ಸ್ಪರ್ಟೀಸ್ ಇಲ್ಲ ಅಂದ ತಕ್ಷಣ ಏನು ಮಾಡಬಾರ್ದು ಅನ್ನೋದು ನನಗಿಲ್ಲ. ಅದು ನಿರಂತರ ಕಲಿಕೆ ಅನ್ನೋದು ಪದೇ ಪದೇ ಮನದಟ್ಟಾಗೋದಿದೆಯಲ್ಲ, ಬಹುಶಃ ಅದಕ್ಕೆ ಕೆಲವೊಂದು ಈ ಥರ ಹುಚ್ಚಾಟಗಳು ಮಾಡ್ತಾ ಇರ್ತೀನಿ. ನನಗೇನು ಗೊತ್ತಿಲ್ಲದಿರೋಂಥದ್ದು ಯಾವುದೋ ಒಂದನ್ನು ಟೂಲ್ ತಂದುಬಿಡ್ತೀನಿ. ಆ ಟೂಲ್ ತಂದುಬಿಟ್ಟು ಕೂತ್ಕೊಂಡು ಆ ಟೂಲ್ನ ಬಳಸೋಕ್ಕೆ ಶುರು ಮಾಡ್ತೀನಿ. ಅಲ್ಲಿ ಮೋಟಾರ್ ಸ್ಕಿಲ್ಸ್ ಬೇರೆ ಇರುತ್ತೆ, ಐ ಮತ್ತು ಹ್ಯಾಂಡ್ ಮತ್ತು ಮೈಂಡ್ ಕೋಆರ್ಡಿನೇಷನ್ ಬೇರೆ ಆಗುತ್ತೆ, ಮೋಟಾರ್ ಸ್ಕಿಲ್ಸ್ ಬೇರೆ ಆಗುತ್ತೆ, ನಮ್ಮ ಅಟೆನ್ಷನು ಫೋಕಸ್ ಎಲ್ಲ ಬದಲಾಗುತ್ತೆ. ಹೊಸದಾಗಿ ಕಲಿಯುವ ಶಕ್ತಿ ನಮ್ಮಲ್ಲಿ ಇನ್ನು ಎಷ್ಟು ಜೀವಂತವಾಗಿದೆ ಗೊತ್ತಾಗಬೇಕು ಅಂದರೆ ಹೊಸದಾಗಿ ಕಲಿತಿರಬೇಕು ಅನ್ನೋದು ನನ್ನ ನಿಲುವು. ಹಾಗಾಗಿ ಹಿಂಜರಿಕೆ ಇಲ್ಲ, ಯಾವುದನ್ನಾದ್ರು ಮಾಡಬೇಕು ಕಲಿಬೇಕು ಅಂದರೆ ನನಗೆ ಹಿಂಜರಿಕೆ ಇಲ್ಲ, ಅದನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತೀನಿ. ಇದನ್ನು ಎಷ್ಟು ಸಫಲವಾಗಿದ್ದೀನಿ ಗೊತ್ತಿಲ್ಲ, ಇನ್ನು ಎಷ್ಟು ಸ್ಮಾರ್ಟಾಗಿ ಕಡಿಮೆ ಸಮಯದಲ್ಲಿ ಕಡಿಮೆ ಶ್ರಮ ವಹಿಸಿ ಮಾಡ್ಬೋದಿತ್ತು ನನಗೆ ಗೊತ್ತಿಲ್ಲ. ಮೊದಲು ಶುರು ಮಾಡಿದಾಗ ವಿಶ್ರಮದಲ್ಲಿ ಅಲ್ಲೆಲ್ಲ ಕಲ್ಲುಗಳೆಲ್ಲ ಜೋಡಿಸಿ ಮೆಟ್ಲು ಮಾಡೋಕ್ಕೆ ನಿಂತಿದ್ದೆ, ಅದು ತುಂಬ ಆಡೋಕ್ಕೆ ಬಂದಿತ್ತು. ತೋರಿಸ್ತೀನಿ ಮೆಟ್ಟಲನ್ನ. ಆಮೇಲೆ ಈರಣ್ಣ ಅಂತ ನಮ್ಮ ತುಮಕೂರಿನ ನಮ್ಮ ಶಿಶು ಮಗ, ಅವನು ಬಂದು ನಂಗೆ ಮೆಟ್ಲು ಮಾಡಿಕೊಡೋದು ತೋರಿಸ್ದೆ, ನೋಡಪ್ಪ ಹೀಗೆ ಮೆಟ್ಲು ಮಾಡೋದು ಅಂತ ಮಾಡಿಕೊಟ್ಟ, ತೋರಿಸ್ತೀನಿ. ಅದು ತುಂಬ ಚೆನ್ನಾಗಿದೆ ಅದು ಮೆಟ್ಲು. ಇದನ್ನು ಕೂಡ ಅವನು ಏನಂತಾರೆ ಸಿದ್ಧಾಂತದ ಮೇಲೆ ಮಾಡ್ದ. ಇಲ್ಲಿ ಮೆಟ್ಲು ಮಾಡಿದ ಹಿಂಗೆ ಬದಿ ಹತ್ಕೊಂಡು ಹೋಗೋದಕ್ಕೆ ಸುಲಭ ಆಗಲಿ ವಿಶ್ರಮಕ್ಕೆ ಅಂತ. ಸೊ ಇಲ್ಲಿ ಹೀಗೆ ಮಾಡಿ ತೋರಿಸ್ದ. ಇದರಲ್ಲಿ ಮತ್ತೆ 6 ಮಾಡ್ದ, 1 2 3 4 5 6 ಅಂತ. ಯಾಕಪ್ಪ ಅಂದರೆ ಷಟ್ಸ್ಥಲ ಅಪ್ಪಾಜಿ ಅಂದ, 6 ಮೆಟ್ಲು ಹತ್ಕೊಂಡು ಷಟ್ಸ್ಥಲಗಳು ಇರಲಿ ಅದಕ್ಕೆ ಮಾಡಿದ್ದೀನಿ ಅಂತ. ಇದು ಅಷ್ಟು, ಇದು ಈವನ್ ಆಗಿಲ್ಲ. ಸರಿ, ಈವನ್ ಆಗಿ ಮಾಡಬೇಕು ಅಂತಲೇ ಪ್ಲ್ಯಾನ್ ಇದ್ದಿದ್ದು ಫಸ್ಟು, ಮೊದಲು ಹಾಗೆ ಅಂದ್ಕೊಂಡಿದ್ದು. ಅದು ಈವನ್ ಆಗಿ ಮಾಡಲಿಲ್ಲ ಹುಡುಗರೆಲ್ಲ ಸೇರಿ. ಯಾಕೆ ಅಂತ ಕೇಳಿದ್ರೆ, ಮಾರ್ಗದಲ್ಲಿ ನಡೆಯೋನು ಪ್ರತಿ ಹೆಜ್ಜೆನೂ ಎಚ್ಚರದಿಂದ ಇಡಬೇಕು, ಹಾಗಾಗಿ ಎಚ್ಚರಿಕೆಯಿಂದ ಇಡಲಿ, ಅದಕ್ಕೆ ನಾನು ಈವನ್ ಆಗಿ ಮಾಡಿಲ್ಲ ಅಂತ ನಮ್ಮ
ಶಿಶು ಮಕ್ಕಳ ಆಂಬೋಣ ಅವರ ಸಿದ್ಧಾಂತ ಅದು. ಸೊ ಅದಕ್ಕೆ ಇಲ್ಲಿ ಸ್ವಲ್ಪ ಅನೀವನ್ ಆಗಿದೆ. ಕಾರಣ ಅದಕ್ಕೆ ಅರಿವಿನಿಂದ ಹೆಜ್ಜೆ ಇಡಲಿ. ಧ್ಯಾನಕ್ಕೆ ಅಂತ ಮನುಷ್ಯ ಹೋಗುವಾಗ ಬದುಕಿನ ಮಾರ್ಗದಲ್ಲಿ ಅರಿವಿನಿಂದ ಪ್ರತಿ ಹೆಜ್ಜೆಯನ್ನು ಇಡ್ತಾ ಹೋದರೆ ಅವನಿಗೆ ಧ್ಯಾನ ದಕ್ಕತ್ತೆ ಅನ್ನೋ ಸಿದ್ಧಾಂತ ನನ್ನ ಶಿಶು ಮಕ್ಕಳದು. ಅವರು ಮಾಡಿರುವಂಥ ಕಿತಾಪತಿ ಇದು, ಅನ್ಯವನ್ನಾಗಿ ಮಾಡಿರುವಂಥ ಕಿತಾಪತಿ ಇದು. ಹಾಗೆ ಇಲ್ಲಿ ಇದು ನಾನು ಮೊದಲು ಮಾಡೋದಕ್ಕೆ ಪ್ರಯತ್ನ ಪಟ್ಟಂಥ ಮೆಟ್ಲು. ಈಗ ಶಂಕುಸ್ಥಾಪನೆ ಮಾಡಿ ಮೆಟ್ಲು ಸ್ಥಾಪನೆ ಮಾಡಿದ್ದೆ. ಇವತ್ತು ಅವಶೇಷಗಳಷ್ಟೇ ಉಳ್ಕೊಂಡಿದೆ. ಇಲ್ಲೊಂದು ಮೆಟ್ಲು ಒಂಥರ ಮಾಡಿದ್ದೆ, ಅದೊಂದು ಮಾಡಿದ್ದೆ, ಆ ಕಡೆನೊಂದು ಮಾಡಿದ್ದೆ. ಅದು ಆ ರೀತಿ ಅಲ್ಲ ಅಂತ ನಮಗೆ ಗೊತ್ತಾಯ್ತು. ಇವಾಗ ಅಲ್ಲಿ ಮಾಡಿಕೊಡ್ಬೇಕಾದ್ರೆ ನನಗೆ ಜೊತೆಗೆ ನಿಂತು ಹುಡುಗರು ತೋರಿಸ್ಕೊಟ್ರು ಯಾವ ರೀತಿ ಮೆಟ್ಲು ಮಾಡೋದು ಅಂತ. ಅದೊಂದು ಕಲಿಕೆ. ಅದ್ರ ಜೊತೆಗೆ ಹಾಗೆ ಇದೊಂದು ಕಲಿಕೆ. ಚಿಕ್ಕ ವಯಸ್ಸಿಂದ ಆಸೆ ಇತ್ತು, ಹೊಲ ಮಾಡಬೇಕು ಅಂತ ಆಸೆ ಇತ್ತು. ಆವಾಗ ಗೆಳೆಯರ ಜೊತೆಗೆ ಅವರವರ ಹೊಲಗಳಿಗೆ ಹೋದಾಗ ನಾನು ನನ್ನ ಕೈಲಿ ಎಷ್ಟು ಗೊತ್ತೋ ಅಷ್ಟು ಕೆಲಸ ಮಾಡ್ತಾಯಿದ್ದೆ. ಇವತ್ತದು ಸಂಪೂರ್ಣವಾಗಿ ನನ್ನ ಕನಸು ನನಸಾಗ್ತಾ ಬರ್ತಾ ಇದೆ. ಮೊನ್ನೆ ಇವನ ಹೆಸರು ನೇತಿ ಅಂತ. ಉಪನಿಷತ್ತಲ್ಲೇನು ನೇತಿ 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 ಅಂತಾರೆ, ಅದು ಆ ನೇತಿ ಇವನು. ಯಾವುದನ್ನು ಇದು ತಿಳಿದಿದ್ದೀಯೋ ಅದು ಇದಲ್ಲ ಅಂತ ಹೇಳೋದಕ್ಕೆ ಇವನಿಗೆ ನೇತಿ ಅಂತ ಹೆಸರು. ಇವನು ಎಲ್ಲಿದ್ದ ಗೊತ್ತಿಲ್ಲ, ಬಂದು ಕೂತ್ಕೊಂಡ್ಬಿಟ್ಟಿದ್ದಾನೆ ಜೊತೆಗೆ. ಎಲ್ಲಿ ಹೋದರೂ ಬಿಡಲ್ಲ, ಹಿಂದೆ ಬರ್ತಾನೆ. ಈಗ ಮಲಗಿಬಿಟ್ಟಿದ್ದಾನೆ, ಆಯಾಸ ಆಗಿದೆ ಅಂತ. ಹಾಗೆ ಇದು ಮೊನ್ನೆ ಈ ಕಡೆ ಪುಂಡಿ ಅಂತ ಅಂತಾರೆ, ಅದನ್ನು ಬಿತ್ತನೆ ಮಾಡಿದ್ದು. ಈಗ ಅದು ಇವತ್ತು ಮೊಳಕೆ ಹೊಡೆದಿದೆ. ಅದು ಎಷ್ಟು ಖುಷಿ ಅನ್ನಿಸ್ತಂದರೆ ಪೂರ್ತಿ ಅದು ಸಂತೋಷವೇ ಬೇರೆ, ಆ ಸಾರ್ಥಕತೆಯೇ ಬೇರೆ. ಇಲ್ಲಿ ನೋಡಿ, ಬಹುಶಃ ಕಾಣಿಸುತ್ತೆ ಅನಿಸುತ್ತೆ. ಇದೆಲ್ಲ ಮೊಳಕೆ ಹೊಡೆದಿದೆ, ಮೊನ್ನೆ ಬಿತ್ತನೆ ಮಾಡಿದ್ದು. ಇದೆಲ್ಲ ಈಗ ಮೊಳಕೆ ಹೊಡೆದಿದೆ. ವಿಶ್ರಮ ಅಂತ ಆದಮೇಲೆ ಮೊದಲ ಬೆಳೆ ಏನು ಹಾಕಿದ್ದೀವಿ ಅದರ ಮೊದಲ ಚಿಗುರಿದು. ಹೀಗೆ ಗುಂಡಪ್ಪ ಹೇಳೋ ಹಾಗೆ ಹೊಸ ಹೊಸಬನಾಗುವನು ಅನುಕ್ಷಣ ಮಾನವನು, ವಸುಧೆಯ ಮೂಸಿಗೆಯಲ್ಲಿ ಪುಟಪಾಕವರಿತು ರಸಮೂರ್ತಿಯಾಗುವನು, ಜಗದಾತ್ಮಮತಿ ಬಳಿಗೆ ಕಸವೆಲ್ಲ ಕಳೆದವನು ಮಂಕುತಿಮ್ಮ ಅಂತ ಗುಂಡಪ್ಪ ಅಂತಾರೆ. ಪ್ರತಿದಿನ ಜೀವನದಲ್ಲಿ ಬೇಯುವಾಗ, ಸುಡೋವಾಗ, ಬೀಳೋವಾಗ, ಹತಾಶರಾಗುವಾಗೆಲ್ಲ ನಾವು ಹೊಸ ಹೊಸ ಮನುಷ್ಯನಾಗ್ತಾ ಹೋಗಬೇಕು. ಬೇಂದ್ರಜ್ಜ ಚೆನ್ನಾಗಂತಾರೆ, ಯುಗ ಯುಗಾದಿ ಕಳೆದರು ಯುಗಾದಿ ಮರಳು ಬರುತ್ತಿದ್ದನಲ್ಲಿ. ಪ್ರಕೃತಿಗೆ ಬರ್ತಾಯಿದೆ ಯುಗಾದಿ. ಪ್ರತಿ ವರ್ಷ ಹೊಸ ಚಿಗುರು ಬರುತ್ತೆ, ಮತ್ತೊಂದಾಗತ್ತೆ. ಹಾವು ತನ್ನ ಚರ್ಮವನ್ನು ಕಳ್ಕೊಳ್ಳುತ್ತೆ, ಹೊಸ ಚರ್ಮಕ್ಕೆ ಪೊರೆ ಬಿಡುತ್ತೆ. ಹೀಗೆ ಪ್ರಕೃತಿಯಲ್ಲಿ ಎಲ್ಲವೂ ವರ್ಷಕ್ಕೊಂದ್ಸಲಿ ಹಳೆದನ್ನು ಕಳ್ಕೊಂಡು ಹೊಸದಾಗಿ ಪಡ್ಕೊಳ್ಳುತ್ತೆ. ಮನುಷ್ಯನಿಗೆ ಅದು ಇಲ್ಲವೇ ಇಲ್ವಲ್ಲ ಅಂತ ಬೇಂದ್ರಜ್ಜ ಕವನದಲ್ಲಿ ಹೇಳ್ತಾರೆ. ಯುಗಾದಿ ಬರ್ತಾ ಇದೆ, ಪ್ರಕೃತಿಗೆ ಬರ್ತಿದೆ, ಪ್ರಾಣಿಗಳಿಗೆ ಬರ್ತಿದೆ, ಮನುಷ್ಯನಿಗೆ ಯುಗಾದಿ ಬರ್ತೀವಲ್ಲ, ಅವನು ಹೊಸಬ ಆಗ್ತಿಲ್ವಲ್ಲ ಅಂತ ಬೇಂದ್ರಜ್ಜ ಕೇಳ್ತಾರೆ. ಆ ರೀತಿ ಆ ಕವನ, ಬೇಂದ್ರಜ್ಜನ ಕವನ ಸುಳ್ಳಾಗಬೇಕು. ಇಲ್ಲ, ಯುಗ ಯುಗಾದಿ ಬರ್ತಾ ಇದೆ, ಪ್ರಕೃತಿ ಪ್ರಾಣಿಗಳು ಹೊಸಬಾಗೋ ಹಾಗೆ ನಾವು ಹೊಸಬರಾಗ್ತೀವಪ್ಪ ಅಂತ ಬೇಂದ್ರಜ್ಜನಿಗೆ ಆ ಕವನವನ್ನು ಸ್ಫೂರ್ತಿಯಾಗಿ ಪಡೆದು ಪ್ರತಿ ಮನುಷ್ಯನು ಹೊಸಬನಾಗಿ ಆಗ್ತಾ ಹೋದಾಗ ಬೇಂದ್ರಜ್ಜ ಕವನ ಬರೆದಿದ್ದಕ್ಕೂ ಸಾರ್ಥಕ ಅನಿಸುತ್ತೆ. ಅಂತಹ ಬೇಂದ್ರಜ್ಜನ ಹೊಸಬನಾಗುವಂತಹ ಸಿದ್ಧಾಂತ ಎಲ್ಲರಿಗೂ ದಕ್ಕಲಿ. ಬೇಂದ್ರಜ್ಜನ ಕವನ ಮತ್ತಷ್ಟು ಸಾರ್ಥಕತೆಯನ್ನು ಪಡೀಲಿ ಅಂತ ಹೇಳ್ತಾ ಮತ್ತೊಮ್ಮೆ ಸಿಗ್ತೀನಿ. ನಮಸ್ಕಾರ.